ಫ್ರೆಂಡ್ಸ್, ನಮ್ಮ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫೆರೆನ್ ಕ್ಲಬ್ ಆಫ್ ಇಂಡಿಯಾದವರು ಆಯೋಜಿಸಿರುವಂಥ ಕ್ಯಾಟ್ ಶೋ ಕರ್ಕೊಂಡ್ಬಂದಿದ್ದೀನಿ. ಇಲ್ಲಿ ನಿಮಗೆ 300+ ವೆರೈಟೀಸ್ ಆಫ್ ಚಾಂಪಿಯನ್ಶಿಪ್ ಕ್ಯಾಟ್ಗಳು ಸಿಗ್ತವೆ ನೋಡೋದಕ್ಕೆ. 10+ ರೇರ್ ಸ್ಪೀಷೀಸ್ ಅಂತಲೇ, ಅಂದರೆ ಎಕ್ಸಾಟಿಕ್ ಬ್ರೀಡ್ ಇರ್ಬೋದು, ಅವೆಲ್ಲ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಾಮಿಸ್ ಮಾಡ್ತಿದ್ದೀನಿ, ನೀವು ನೋಡದೇ ಇರೋವಂಥದ್ದು, ಆದರೆ ನಾನು ನೋಡದೇ ಇರೋವಂಥ ಕ್ಯಾಟ್ಸ್ಗಳನ್ನೆಲ್ಲ ನಾನು ಇವತ್ತು ನೋಡಿ ನಿಮಗೂ ಕೂಡ ತೋರಿಸ್ತೀನಿ. ಮತ್ತು ಇವತ್ತು ನಾನು ನಿಮಗೆ ತೋರಿಸೋಂಥ ವೀಡಿಯೋದಲ್ಲಿ ನಿಮಗೆ ಯಾವೆಲ್ಲ ಕ್ಯಾಟ್ಸ್ಗಳಿರುತ್ತೆ, ಅದು ಲೈಫ್ ಸ್ಪ್ಯಾನ್ ಏನು, ಅದರ ಅನಾಟಮಿ ಏನು, ಅವೆಲ್ಲ ಹೆಂಗೆ ಆರಿಜಿನ್ ಆಯಿತು, ಪ್ರತಿಯೊಂದು ನಾನು ನಿಮ್ಗೆ ತೋರಿಸ್ತೀನಿ. ಜೊತೆಗೆ ಫುಡ್ಸು, ಯಾವೆಲ್ಲ ಕ್ಯಾಟ್ ಲಿಟರ್ಸ್ ಇರ್ಬೋದು, ಫುಡ್ಸ್ ಇರ್ಬೋದು, ಟ್ರೀಟ್ಸ್ ಇರ್ಬೋದು, ಇದನ್ನು ಯೂಸ್ ಮಾಡ್ಬೋದಾ ಮಾಡಬಾರ್ದಾ, ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಂಡು ಕೊಡ್ತೀನಿ. ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಫಸ್ಟ್ ವೀಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ಬರುತ್ತೆ. ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಕ್ರಿಯೇಟರ್ ಫ್ರೆಂಡು DSOC ಲಾಗ್ಸು. ಅವರು ಕೂಡ ವಿಡಿಯೋ ಮಾಡ್ತಿದ್ದಾರೆ. ಯಾರೆಲ್ಲ ಅವ್ರಿಂದ ಚಾನಲ್ ನೋಡಿಲ್ಲ, ಗೊತ್ತಿರುತ್ತೆ ಎಲ್ಲ. ಯಾರೆಲ್ಲ ನೋಡಿಲ್ಲ ಇನ್ನೊಂದು ಸತಿ ನೋಡ್ಕೊಂಡು ಬನ್ನಿ. ಅವರು ಫಸ್ಟ್ ಅಪ್ಲೋಡ್ ಮಾಡ್ತಾರೆ, ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ. ಅಯ್ಯೋ, ನಾನು ಫಸ್ಟ್ ಟೈಮ್ ನಂದೇ ಬ್ರೀಡ್ನ ನಾನೇ ನೋಡ್ತಾ ಇದ್ದೀನಿ. ಇವತ್ತು ತುಂಬ ಖುಷಿ ಆಗೋಯ್ತು ನನಗೆ. ಇದ್ರದ್ದು ಪಿಂಕಿದು ಅದು ಭಯ ಆದ್ರೂ ಪರವಾಗಿಲ್ಲ ಅಂತ ಕರ್ಕೊಂಡ್ ಬಂದಿದ್ದೀನಿ ನಾನು. ಇದು ನಮ್ದೇ ಬ್ರೀಡ್. ಇದು ಫಸ್ಟ್ ಟೈಮ್ ನಂದೇ ಕ್ಯಾಟ್ ನಾನೇ ರಿವ್ಯೂ ಮಾಡ್ತಾ ಇದ್ದೀನಿ. ನಾನ್ ಏನೋ ಇಷ್ಟು ದೊಡ್ಡಾಗಿದ್ಯಾ. ಇವ್ರಿಗೆ ಕೊಟ್ಟ ನಾನು 45 ಡೇಸ್ ಆಗಿತ್ತು. ಇವರು ಹೊಸ್ದಾಗಿ ಮದ್ವೆ ಆಗಿ ಫಸ್ಟ್ ಕ್ಯಾಟ್ನ ತಗೋಬೇಕು ಅಂತ ಹಂಗೆ ಬಂದು ತಗೊಂಡೋಗಿರೋದು. ಮಳೆಯಲ್ಲಿ ನೆನ್ಕೊಂಬಂದು ತಗೊಂಡೋಗಿದ್ರು. ಸರಿ ಬ್ರೋ, ಬನ್ನಿ ನೋಡೋಣ. ತುಂಬಾ ಖುಷಿ ಆಗೋಯ್ತು. ಫಸ್ಟ್ ಟೈಮು ನಮ್ಮ ಪಿಂಕಿ ಮರಿನ ನಾನೇ ನೋಡಿ, ನಾನು ಕೊಟ್ಟಿರೋಂಥ ಬ್ರೀಡು ನಾನೇ ರಿವ್ಯೂ ಮಾಡಂಗಾಯ್ತು. ಒಂಥರ ಹೇಳಕ್ಕಾಗಲ್ಲ ಅವೆಲ್ಲ. ಸೊ ಬನ್ನಿ, ನೆಕ್ಸ್ಟ್ ಯಾವ್ಯಾವ ಥರ ಇದೆ ಅಂತ ನೋಡೋಣ. ನೀವೇನು ನೋಡ್ತಾ ಇದ್ದೀರಾ, ಇದು ಎಂಟ್ರೆನ್ಸ್ ಇರುತ್ತೆ. ಬರ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಫುಡ್ಸ್ ಸಿಗುತ್ತೆ. ರೈಟ್ ಸೈಡಲ್ಲಿ ನಿಮಗೆ ಪೆಟ್ಸ್ ಬೇಕಾಗಿರೋಂಥ ಎಲ್ಲ ಸಾಮಗ್ರಿಗಳು, ಅಂದರೆ ಸಾಮಾನುಗಳು ಎಲ್ಲ ಪ್ರತಿಯೊಂದು ಸಿಗುತ್ತೆ. ಜೊತೆಗೆ ನಿಮಗೆ ಇಲ್ಲಿ ವ್ಯಾಕ್ಸಿನೇಷನ್ನು ಮತ್ತು ಇಯರ್ ಕ್ಲೆನ್ಸರ್ ಕೂಡ ಎಲ್ಲ ಫ್ರೀಯಾಗಿ ಮಾಡ್ಕೊಂಡು ಕೊಡ್ತಾರೆ. ನಮ್ಮ ಬೆಕ್ಕು ನಮ್ಮ ಬ್ರೀಡೇ ಮಾಡಿಸ್ಕೊತಾ ಇದೆ. ಈಗ ಎಂಟ್ರಾಗೋಣ ಫಸ್ಟು ಈ ಶೋಗೆ ಹೆಂಗಿದೆ ಅಂತ ನೋಡೋಣ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ಒಂದು ಕ್ಯಾಟ್ ಶೋಗೆ. ನನ್ನ ಲೈಫಲ್ಲಿ ನಾನು ಕ್ಯಾಟ್ಸ್ನೇ ಇಷ್ಟಪಡ್ತೀನಿ. ಅದಕ್ಕೆ ಫಸ್ಟು ಕ್ಯಾಟ್ ಶೋಗೆ ಬಂದಿದ್ದೀನಿ. ನೆಕ್ಸ್ಟು ಡಾಗ್ ಶೋ. ಯಾರು ಏನು ಅನ್ಕೊಳಕ್ಕೆ ಹೋಗ್ಬೇಡಿ. ಆಮೇಲೆ ನನಗೆ ಜಾಸ್ತಿ ಇಷ್ಟ ಇರೋದು ಕ್ಯಾಟ್ಸ್, ಅದು ನಿಮಗೂ ಗೊತ್ತು. ಇಲ್ಲಿ ಬರ್ತಿದ್ದಂಗೆ ಫಸ್ಟು ಇಲ್ಲೆಲ್ಲ ನೋಡ್ಬೋದು ನೀವು. ಸೈಡಲ್ಲೆಲ್ಲವೂ ಆಕ್ಯುಪೈ ಮಾಡಿರೋಂಥದ್ದು ಶಾಪ್ಗಳು, ಅಂದರೆ ಯಾವುದು ಇದ್ರದ್ದು ಏನು, ಪ್ರತಿಯೊಂದು ಫುಡ್ ಸ್ಯಾಂಪಲ್ ಇರ್ಬೋದು. ನೀವು ಯಾವ್ಯಾವ ಟ್ರೈ ಮಾಡಬೇಕು, ಲಿಟರ್ ಸ್ಟ್ಯಾಂಡ್ಗಳು ಮೇನ್ ಬೇಕಾಗಿರೋಂಥದ್ದು, ಲಿಟರ್ ಟ್ರೇ ಇರ್ಬೋದು, ಟ್ರೀಟ್ಸ್ ಇರ್ಬೋದು, ಶಾಂಪೂಸ್ ಇರ್ಬೋದು, ಪ್ರತಿಯೊಂದು ನಿಮಗೆ ಏನೇನು ನೋಡ್ತೀರೋ ಲೆಫ್ಟ್ ಮತ್ತು ರೈಟ್ ಕಂಪ್ಲೀಟಾಗೆ ಸರೌಂಡಿಂಗಲ್ಲಿ ಕಂಪ್ಲೀಟಾಗಿ ಅದೇ ಇದೆ. ಮತ್ತು ನಮ್ಮ ಫೇವ್ರೆಟ್ ಬ್ರ್ಯಾಂಡ್ ಮಿಯೋ ಕೂಡ ಇಲ್ಲೇ ಇದೆ. ನಾವು ಅದನ್ನೇ ಹಾಕೋದು. ನಾನು ಹೇಳೋದು ನಿಮಗೆ ಅದನ್ನೇ ಹಾಕ್ರಿ ಅಂತ. ನಾನು ಮಧ್ಯದಲ್ಲಿ ಏನೇ ಹೇಳಿದ್ರು ಅದನ್ನ ಹಾಕಿ ಇದನ್ನ ಹಾಕಿ ಅಂತಂದರೆ ಕೇಳಕ್ಕೆ ಹೋಗ್ಬೇಡಿ. ನಾನು ಹೇಳೋದು ಮಿಯೋ ಫುಡ್ಡು ಮಿಯೋದಲ್ಲೇ ಮಾತ್ರ ಹಾಕಿ. ಇನ್ನು ಕ್ಯಾಟ್ ಶೀಲ್ಡ್ ಲೀಟರಲ್ಲಿ ಹಾಕಬೇಕು ಅಂತಂದರೆ ಮೈರಾ ಕ್ಯಾಟ್ ಶೀಲ್ಡ್ ಲೀಟರ್ ಹಾಕಿ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿ ಅಜಿಲಿಟಿ ಶೋಗಳು ನಡೀತಾ ಇರುತ್ತೆ. ಮತ್ತು ಅಂದರೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಂದಿರೋದು ಶೋಗಳು ಯಾರಿಗೆ ಏನು ಪ್ರೈಸ್ ಕೊಡಬೇಕು ಅಂತ ಪ್ರತಿಯೊಂದು ಇಲ್ಲಿ ಕೊಡ್ತಾರೆ. ಮತ್ತು ಅನಾಟಮಿನ ಎಲ್ಲ ಕಂಪ್ಲೀಟಾಗಿ ಚೆಕ್ ಮಾಡಿ ಯಾವುದಿದು ಪ್ರತಿಯೊಂದು ಎಲ್ಲದನ್ನು ನೋಡೋದಂಥದ್ದು ಇಲ್ಲಿ ಮೇನ್ ಆಗಿ 3 ಜಡ್ಜಸ್ ಇರ್ತಾರೆ. ಈ 3 ಜಡ್ಜಸ್ನ ನೋಡಿಬಿಟ್ಟು ಯಾವುದು ಚಾಂಪಿಯನ್ಶಿಪ್ ಅಂತ ಹೇಳ್ಬಿಟ್ಟು ಅವ್ರು ಕೊಡ್ತಾರೆ. ಇದು ಬಂದು 100th ಚಾಂಪಿಯನ್ ಶೋ ಕ್ಯಾಟ್ ಶೋ ಆಗಿರುತ್ತೆ. ನಾನು ಬಂದಿರೋದು ಫಸ್ಟ್ನೇ ಕ್ಯಾಟ್ ಶೋ, ಇದು ನಡೀತಾ ಇರೋದು 100ನೇದು. ಇಲ್ಲಿ ನೋಡ್ಬೋದು ನೀವು ವೆರೈಟೀಸ್ ಆಫ್ ಕ್ಯಾಟ್ ಬ್ರೀಡ್ಗಳು ಕಂಪ್ಲೀಟಾಗಿ ಇಲ್ಲಿ ನೋಡ್ತಾ ಇದ್ದೀರಾ. ಏನೇನು ನೋಡ್ತಾ ಇದ್ದೀರಾ, ಇಲ್ಲಿ ಕಂಪ್ಲೀಟಾಗಿ ಇಷ್ಟು ಜನನವರೇ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಜನ ಕ್ಯಾಟ್ನ ಇಷ್ಟಪಡ್ತಾರೆ ಅಂತ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬ್ರೀಡ್ಗಳು ಕೂಡ ಇದೆ. ಬೆಂಗಾಲ್ ಕ್ಯಾಟ್ಸ್ ಇರ್ಬೋದು, ಮೈನ್ ಕೂನ್ ಆಗಿರ್ಬೋದು, ಪರ್ಷನ್ಸ್ ಇರ್ಬೋದು, ಎಕ್ಸಾಟಿಕ್ ಬ್ರೀಡ್ಸ್ಗಳು ಇರ್ಬೋದು, ಪ್ರತಿಯೊಂದು ನೀವೇನು ನೋಡ್ತಿದ್ದೀರಾ ಎಲ್ಲವೂ ಇಲ್ಲೇ ಇದೆ. ನೀವು ಒಂದು ಪ್ಲೇಸಲ್ಲಿ ನೀವೇನಾದರೂ ವಿಸಿಟ್ ಮಾಡಿಲ್ಲ ಅಂದರೆ ತಲೆ ಕೆಡ್ಸ್ಕೊಂಬೇಡಿ. ನಾನು ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಒಂದೊಂದನ್ನು ನೋಡೋಣ ಯಾವ್ಯಾವ ಥರ ಇದೆ ಅಂತ. ಒಳಗಡೆ ಹೋಗೋಕ್ಕಾದರೆ ಕೇಳ್ಬಿಟ್ಟು ಹೋಗೋಣ. ನೋಡ್ತಾ ಇರಿ ಕೊನೆವರೆಗೂ.
ನಾನೀಗ ಬಂದಿರೋದು ನನ್ನ ಫೇವ್ರೇಟ್ ಬ್ರ್ಯಾಂಡ್ ಆಗಿರೋಂಥ ಮಿಯೋ ಫುಡ್ಡಲ್ಲಿ ಇವರು ಸ್ಟಾರ್ಟಿಂಗಲ್ಲಿ ಬರ್ತಾನೆ ನಮ್ಮ ಚಾನಲ್ನ ನೋಡಿ ಒಂದು 4 to 5 ಸ್ಯಾಂಪಲ್ ಫುಡ್ಸ್ ಕೊಟ್ಟರು. ಈಗ ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಇವಾಗ ಎಂಟ್ರಿ ಲೆವೆಲ್ ಅಂತಂದರೆ ನನಗೆ ಕ್ಯಾಟ್ಸ್ ತಗೊಂಡೋಗಿರೋರು ನಮ್ಮ ಮನೇಲೆ ಬ್ರೀಡ್ ಆಗಿರೋವಂಥವ್ರು ಎಲ್ಲ ಬಂದವರು ಇಲ್ಲಿ. ನಮ್ಮದೇ ಬ್ರೀಡ್ ಬಂದಿದೆ ಇಲ್ಲೆಲ್ಲ. ಅಲ್ಲಿ ನಾನು ಹೇಳೋಂಥದ್ದು ಎಲ್ಲ ಮಿಯೋ ಹೇಳ್ತೀನಿ, ನೀವು ಇದ್ರ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನು ಕೊಡ್ತೀರಾ ಅಂತ? ಸೊ ನಮ್ಮ ಕಂಪ್ನಿ ಬಂದ್ಬಿಟ್ಟು ಮೇನ್ ಫೋಕಸ್ ಕ್ರೂಡ್ ಪ್ರೋಟೀನ್ಸ್. ಸೊ ಬೆಕ್ಕಗೆ ಮೇನ್ ಅದ್ರ ಬೋನ್ ಸ್ಟ್ರೆಂತ್, ಫರ್ ಕ್ವಾಲಿಟಿ. ಸೊ ಈಗ ಕಾಂಪಿಟೇಷನ್ ಕೂಡ ನಿಮ್ಗೆ ನೋಡೋದೇ ಅದ್ರ ಹೆಂಗ್ ಬೆಳೆದಿದೆ ಮತ್ತೆ ಕೂದಲು ಕ್ವಾಲಿಟಿ ಹೆಂಗಿದೆ, ಹೆಂಗ್ ಕಾಣುತ್ತೆ ಅಂತ. ಸೊ ನಮ್ಮ ಕಂಪ್ನಿ ಎಂಟೈರ್ ಎಲ್ಲ ಪ್ರಾಡಕ್ಟ್ ತೊಗೊಂಡ್ರೆ ನಿಮಗೆ ನ್ಯೂಟ್ರಿಯೆಂಟ್ಸ್ ಮೇನ್ ಫೋಕಸ್ ಮಾಡ್ತೀವಿ. ಸೊ ನಮ್ದು ಮೇಂಟೆನೆನ್ಸ್ ಫುಡ್ ತರ ಯಾವುದೂ ಇಲ್ಲ. ಸೊ ಈಗ ರೀಸೆಂಟ್ಲಿ ಮಾರ್ಕೆಟ್ ಕಾಂಪಿಟೇಷನ್ ಎಕನಾಮಿಕಲ್ ರೇಂಜ್ ಅಲ್ಲಿ ಜನ ನೋಡ್ತಿರೋದಕ್ಕೋಸ್ಕರ ಒಂದು ಪ್ರಾಡಕ್ಟ್ ಲಾಂಚ್ ಮಾಡಿದೀವಿ. ಬಟ್ ಆಲ್ಸೋ ಅದ್ರ ನ್ಯೂಟ್ರಿಯೆಂಟ್ಸ್ ನಾವು ಅದೇ ಸೇಮ್ ಕ್ವಾಲಿಟಿ ಪ್ರಾಡಕ್ಟ್ ಟ್ರೈ ಮಾಡಿದೀವಿ. ಜಸ್ಟ್ ಡಿಫರೆನ್ಸ್ ಅಂದ್ರೆ 20-25% ಕ್ರೂಡ್ ಪ್ರೋಟೀನ್ ಇದೆ. ನಮ್ಮ ಮಿಕ್ಕಿ ಪ್ರಾಡಕ್ಟ್ ಎಲ್ಲ 30% ಅಂಡ್ ಅಬೌವ್ ಇದೆ. ಇದರಲ್ಲೆಲ್ಲ ಕ್ರೂಡ್ ಪ್ರೋಟೀನ್ ನೀವೇನು ನೋಡ್ತೀರಾ ಎಲ್ಲ 30% ಇರುತ್ತೆ. ಇದರಲ್ಲಿ 30% ಇದೆ, ಇದರಲ್ಲಿ ಒಂದು 25% ಅಂದ್ರೆ ಎಕನಾಮಿ ಪ್ರೈಸ್ ಅಲ್ಲಿ ನೋಡ್ತಾ ಇರೋದಕ್ಕೆ. ಯಾಕಂದ್ರೆ ಎಲ್ರಿಗೂ ಅಫೋರ್ಡಬಲ್ ಆಗಿ ಮಾಡ್ಬೋದು ಎಲ್ಲರಿಗೂ. ಅಂದ್ರೆ ಏನಂತಂದ್ರೆ ಇದು 450 rupees ಏನಾಗುತ್ತೆ ಅಲ್ವಾ kg? ಇದೆ 180 rupees. 180 rupees ಬೆಸ್ಟ್. ಅಂದ್ರೆ ಯಾರು ಮೇಂಟೈನ್ ಮಾಡ್ತೀರಾ ಅಂತವ್ರಿಗೆ, ಈಗ ಸ್ಟ್ರೇ ಕ್ಯಾಟ್ಸ್ಗಳು ಸಾಕಿರ್ತೀರಾ ಅಂತವ್ರಿಗೆ ಇದೆಲ್ಲ ಬೆಸ್ಟ್. ಈಗೇನು ನೋಡಿದಿರಾ ನೀವೆಲ್ಲ, ಇದೆಲ್ಲ ಡ್ರೈ ಫ್ರೂಟ್ಸು, ಇದೆಲ್ಲ ಡ್ರೈ ಫ್ರೂಟ್ ಸೆಕ್ಷನ್. ಈಗ ವೆಟ್ ಫುಡ್ ಸೆಕ್ಷನ್ಗೆ ಬಂದರೆ ಇವೆಲ್ಲ ಗ್ರೇವೀಸ್ ಇರುತ್ತೆ. ಇದೆಲ್ಲ ಗ್ರೇವೀಸ್, ಇದೆಲ್ಲ ಟ್ರೀಟ್ಸು. ನೀವು ಕೊಡಬೇಕಾಗಿರೋಂಥ ಟ್ರೀಟ್ಸ್ಗಳು ಪ್ರತಿಯೊಂದು ನಿಮಗೆ ಮಿಯೋದಲ್ಲೇ ಸಿಗುತ್ತೆ. ಸರ್ ಇದು ಎಕನಾಮಿಕಲ್ ರೇಂಜ್ ಬಿಟ್ಟಿದ್ದೀವಿ. ಏನಿದೆ ಸರ್ ಅದು ಪ್ರೈಸು? ಇದು ನಿಮಗೆ 140 rupees ಬೀಳುತ್ತೆ. 140 rupees. ಸರ್ ಸೊ ಟಿನ್ ಇದನ್ನ 4 times ಯೂಸ್ ಮಾಡ್ಬೋದು. ಬೆಕ್ ಜಾಸ್ತಿ ಇದೆ ಅನ್ಕೊಳ್ಳಿ ಅದನ್ನ, ಬಟ್ ಸಿಂಗಲ್ ಕ್ಯಾಟಿಗೆ ನೀವು 2-3 ದಿನ ಯೂಸ್ ಮಾಡ್ಬೋದು. ಇದರಲ್ಲೆಲ್ಲ ಏರ್ ಬಾಲ್ ಪ್ರೊಡಕ್ಷನ್ ಪ್ರತಿಯೊಂದು ಇನ್ಕ್ಲೂಡಾ? ಇದರಲ್ಲಿ ಇದೆ ಸರ್. ಇದರಲ್ಲಿ ಇದು ಎಕನಾಮಿಕಲ್ ರೇಂಜ್ ಇಂದ ಮೇಂಟೆನೆನ್ಸ್ ಫುಡ್ ಅಷ್ಟೇ. ಇದು ಮೇಂಟೆನೆನ್ಸ್ ಫುಡ್ ಆಗಿರೋದ್ರಿಂದ ನಿಮಗೆ ಏರ್ ಬಾಲ್ ಪ್ರೊಡಕ್ಷನ್ ಅವೆಲ್ಲ ಬರಲ್ಲ. ಇದರಲ್ಲಿ ನಿಮಗೆ ಒಮೆಗಾ ಪ್ರೆಸ್ ಎಲ್ಲದು. ಇದರಲ್ಲಿ ನಿಮಗೆ ವೈಡ್ ವೆರೈಟೀಸ್ ಅಂತಾನೆ ಹೇಳ್ಬೋದು. ಏನಂತಂದ್ರೆ ಫಿಶ್ ಇರ್ಬೋದು, ಸ್ಯಾಲ್ಮನ್ ಇರ್ಬೋದು, ಟೂನಾ ಇರ್ಬೋದು, ಪ್ರತಿಯೊಂದು ನಿಮಗೆ ಮಿಯೋದಲ್ಲಿ ಸಿಗುತ್ತೆ. ಸರ್ ಮತ್ತೆ ಇನ್ನೇನು ಹೇಳತ್ತೀರಾ ಸರ್? ಸದ್ಯಕ್ಕೆ ಇಷ್ಟೇ ಇರೋದು ನಮ್ಮ ಪ್ರಾಡಕ್ಟ್. ಸದ್ಯಕ್ಕೆ ಇದು ಕ್ಯಾಟ್ ಶೋ ಆಗಿರೋದ್ರಿಂದ ಮೇನ್ಲಿ ಕ್ಯಾಟ್ ಪ್ರಾಡಕ್ಟ್ ಜಾಸ್ತಿ ಇದೆ. ನಮ್ದು ಸ್ಮಾರ್ಟ್ ಆರ್ಟ್ ಅಂತ ಇದೆ ಟಾಪ್ ಫುಡ್. ಹೌದು, ಸ್ಮಾರ್ಟ್ ಆರ್ಟ್ ಪವರ್ ಪ್ಯಾಕ್ ಅಂತ ಕೇಳಿರ್ತೀರಾ ನೀವು, ಥೈಲ್ಯಾಂಡ್ ಇಂಪೋರ್ಟ್ ಅದು. ಅದಂತೂ ತುಂಬಾನೇ ಸಖತ್ತಾಗಿರುತ್ತೆ. ಅದನ್ನು ನಾನು ಹೇಳ್ತಾ ಇರ್ತೀನಿ, ನಾವು ಅದನ್ನೇ ಹಾಕೋದು ಸ್ಮಾರ್ಟ್ ಆರ್ಟ್ ಪವರ್ ಪ್ಯಾಕ್. ನಾನು ಮಿಯೋ ಮತ್ತೆ ಸ್ಮಾರ್ಟ್ ಆರ್ಟ್ ಪವರ್ ಪ್ಯಾಕ್. ನಂದು ನಾಯಿಗಳು 10 ಹತ್ತಿದೆಯಾ? 10 ನನ್ನ ಬೆಕ್ಕುಗಳು 36 ಐತೆ ಟೋಟಲ್. ಬನ್ನಿ ತೋರಿಸ್ತೀನಿ ನೆಕ್ಸ್ಟ್ ನಿಮ್ಗೆ ಯಾವ್ಯಾವ ತರ ಇರುತ್ತೆ. ಬರ್ತೀವಿ ಸರ್, ವಿಸಿಟ್ ಮಾಡಿ. ಸರಿ. ಆಟೋಮ್ಯಾಟಿಕ್ ಫೀಡರ್ಸ್. ಯಾರ್ಯಾರು IT ಕಂಪ್ನಿಗೆ ಹೋಗ್ತೀರಾ ಅವರು ನೀರಿಡಬೇಕು ಅಂತ ಏನಿಲ್ಲ. ಇದ್ರೊಳಗಡೆ ಹಾಕ್ಬಿಟ್ರೆ ನೀವು ಎಷ್ಟು ಖಾಲಿ ಮಾಡ್ತೀರಾ ಅಷ್ಟು ಬರ್ತಾನೆ ಇರುತ್ತೆ, ಫೀಡ್ ಆಗ್ತಾನೆ ಇರುತ್ತೆ ಟೈಮ್ಗೆ. Yes, automatically the water will come out. This is for food. Same this one, water and food. Same this one. And this is a hammock for the cat to sit. You can put it on the window and the cat can rest here. And these are all the clothes. ನೋಡಿದ್ರಲ್ಲ, ಇಷ್ಟು ಈ ಅಂಗಡಿಯಲ್ಲಿ ಈ ಶಾಪಲ್ಲಿ ಸಿಗುತ್ತೆ ನಿಮಗೆ. ಸರ್ ಇವ್ರ ಶಾಪ್ ನೇಮ್? Perfecto. Yeah, Perfecto. ಇಲ್ಲಿ ನೋಡ್ಬೋದು. ನಾವಂತೂ ಫಸ್ಟ್ ಸಾಕಾಗ್ಬಿಟ್ಟಿದೆ. ಏನಕ್ಕೆ ಅಂತಂದ್ರೆ ಇನ್ನು ಕ್ಯಾಟ್ ಶೋ ರೆಡಿ ಐತೆ, ಇವ್ರದ್ದೆಲ್ಲ ರೆಡಿ ಐತೆ. ಬಟ್ ಇವರು ಆರ್ಗನೈಸ್ ಮಾಡಿರೋಂಥವ್ರು ಸ್ವಲ್ಪ ಲೇಟ್ ಮಾಡ್ತವ್ರೆ. ಸೊ ಅವ್ರು ಏನಾದರೂ ಪರ್ಮಿಷನ್ ಕೊಟ್ಟರೆ ಒಳಗಡೆ ಹೋಗಿ ಟ್ರೈ ಮಾಡ್ತೀವಿ. ಒಳಗಡೆ ಹೋದಾದ್ಮೇಲೆ ಒಳಗಡೆ ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತ. ಈ ಸೈಕಾಗವೆ ಒಂದೊಂದು ಇದುಗಳು ಬೇರೆ. ವೈಟ್ ನಮ್ಮ ಶೇರ್ ತರ. ಬ್ರಿಟಿಷ್ ಶಾರ್ಟ್ ಇದ್ರು ಅಲ್ಲಿರೋದು. ಇವೇನು ನೋಡ್ತಾ ಇದ್ದೀರಾ ಅದು ಬ್ರಿಟಿಷ್ ಶಾರ್ಟ್ ಇರೋದು. ಏನು ಚೆನ್ನಾಗೈತೆ 24. ಎಕ್ಸ್ಟ್ರಾ ಲಾಂಗ್ ಬರಲ್ಲ ನಿಮಗೆ. ಕೂದಲು ಉದುರುತ್ತೆ ಅನ್ನೋದು ಪ್ರಾಬ್ಲಮ್ ಇರಲ್ಲ. ಏನಕ್ಕೆ ಅಂತಂದರೆ ಬಿಕ್ಸ್ ಹಾಕೋಕ್ಕೆ ಮೇನ್ ರೀಸನ್ ಸಾಕ್ದಿಲ್ದಿರೋದು ಮೇನ್ ರೀಸನ್ ಏನಂತಂದರೆ ಕೂದಲು ಉದುರ್ಬಿಡುತ್ತೆ, ಊಟಕ್ಕೆಲ್ಲ ಬಿದ್ದುಬಿಡುತ್ತೆ, ಸದೋಗ್ಬಿಡ್ತೀವಿ ಹಂಗೆ ಹಿಂಗೆ. ಬಟ್ ಆ್ಯಕ್ಚುಲಿ ಕೂದಲು ಉದುರೋದಿಲ್ಲಂಗೂ ನೋಡ್ಕೊಬೋದು. ಯಾವ ಥರ ಅಂತಂದರೆ ನಾವು ಮೇಂಟೈನ್ ಮಾಡೋ ಫುಡ್ಡಿಂದ ಒಮೆಗಾ ಆಯಿಲ್ ಇರ್ಬೋದು, ಟಾರಿನ್ ಇರ್ಬೋದು, ಈ ಥರ ಪ್ರಾಡಕ್ಟ್ಸ್ನ ನಾವು ಕೊಡ್ತಾ ಇದ್ರೆ ಎಲ್ಲದನ್ನೂ ಕೊಡೋಕ್ಕಾಗಲ್ಲ. ಸೊ ನೀವೊಂದು ಒಳ್ಳೆ ಫುಡ್ ಬೇಸ್ಡ್ ಕಂಪ್ನಿನ ನೋಡ್ಕೊಂಡ್ರೆ ನೀವು ಅದರಲ್ಲಿ ಪ್ರತಿಯೊಂದು ಇನ್ಕ್ಲೂಡ್ ಆಗಿರುತ್ತೆ. ಆಗ ನಿಮಗೆ ಈ ಥರ ಸಮಸ್ಯೆ ಅಂದರೆ ಕೂದಲು ಉದುರೋ ಸಮಸ್ಯೆ ಇರೋದೇ ಇಲ್ಲ. ನೀವು ಪರ್ಷಿಯನ್ ಕ್ಯಾಟ್ ಆದ್ರೂ ಸಾಕೊಳ್ಳಿ, ಬ್ರಿಟಿಷ್ ಶಾರ್ಟ್ ಆದ್ರೂ ಸಾಕೊಳ್ಳಿ, ಯಾವ ಥರ ಸಾಕೊಳ್ಳಿ ಎಲ್ಲ ಒಂದೇ ಥರನೇ. ಕೂದಲು ಉದುರಿಲ್ದಂಗೆ ಯಾವಿರ್ತವೆ. ಈಗ ನೋಡಿ ನಮ್ಮ ಪಿಂಕಿ ಥರ ಪರ್ಷಿಯನ್ ಹಿಂಗೆ ಸರಿಯಾಗೈತಿರು ಸೈಜ್. ಇದು ಎಲ್ಲ ನಮ್ಮವೇ ಕಮ್ಮಿ ಅನಿಸುತ್ತೆ. ಒಂದೊಂದು ಸಾಕೋದಾದ್ರೆ ಎಲ್ಲರೂ ಸಾಕ್ತಾರೆ. ನಮ್ಮ ಥರ ನಾಯಿ ಬೇಕು ಎರಡೂ ನೋಡಿಕೊಂಡು
ಎಲ್ಲವಕ್ಕೂ ಒಂದೇ ಥರ ಮಾಡ್ಕೊಂಡು ನೋಡ್ಕೊಳೋದು ಕಮ್ಮಿ. ಇವೆಲ್ಲ ಇಟ್ಕೊಂಡು ದುಡ್ಡು ಮಾಡ್ತಾರೆ, ನಾವು ಅವೆಲ್ಲ ಇಟ್ಕೊಂಡು ಪ್ರೀತಿ ಕೊಡ್ತಾ ಇದ್ದೀವಿ, ಅಷ್ಟೇ ಡಿಫ್ರೆನ್ಸು. ಅಲ್ಲೆಲ್ಲ ಅವೇ ಪ್ರೈಸು, ಅವೆಲ್ಲ ಟ್ಯಾಕ್ಸ್ಗಳು, ಇದೆಲ್ಲ ಸ್ಟೇಜು. ಇಲ್ಲಿ 1 2 3 4 ಸ್ಪೆಷಾಲಿಟಿ ಅಂದರೆ ಅಜಿಲಿಟಿ ನೋಡ್ತಾರೆ, ಅದೆಲ್ಲ ಹೆಂಗಿದೆ ಮಾಡಿಫಿಕೇಶನ್ ಅನಾಟಮಿ ಅಲ್ಲಿರ್ಬೋದು, ಪ್ರತಿಯೊಂದು ನೋಡಿ ಎಲ್ಲದನ್ನು ಇಲ್ಲಿ ಡಿಸೈಡ್ ಮಾಡಿ ಇದು ಮಾಡ್ತಾರೆ. ಅಲ್ಲೂ ಕೂಡ ನಿಮಗೆ 20 ಅಂತ ಇದೆಯಲ್ಲ, ಅಲ್ಲಿ ನೋಡಿ ಓವರ್ ವ್ಯೂ ತೋರಿಸ್ಕೊಡ್ತೀನಿ, ನೋಡ್ಕೊಂಡ್ಬನ್ನಿ. ಇಷ್ಟು ಬಂದು ಓವರ್ ವ್ಯೂ. ಏನು ಸರ್ ಹೆಸರು ಇದ್ರದ್ದು? ಆಶ್. ಪರ್ಷಿಯನಾ ಬ್ರಿಟಿಷ್ ಆರ್ಡರಾ? ಪರ್ಷಿಯನ್. ಸ್ಟಾರ್ಟ್ ಮಾಡೋದು ಇಲ್ಲ. ಓಕೆ. ಸೊ ಇಲ್ಲಿ ಸಣ್ಣ ಬೇಕಲ್ಲ ನೋಡೋದು. ಆಶ್ ಅವ್ರ ಪ್ಯಾಷನ್. ಕಾಯಿ ಸುಮ್ ಥರನೇ ಇರೋದು, ಸೇಮ್ ನೋಡಕ್ಕೆ. ನೋಡಕ್ ಸಿಂಗ ತುಂಬಾ ಕಾಣಿಸುತ್ತೆ. ಈಗ ನಾವು ಒಳಗಡೆ ಬಂದ್ವಿ, ನೋಡ್ಬೋದು ಬೆಂಗಾಲ್ ಕ್ಯಾಟ್ಸ್ದು ಪ್ರೈಸ್ ನಡೀತಾ ಇದೆ. ಈಗ ಆಲ್ರೆಡಿ 3 ಬ್ಯಾಟ್ಸ್ ನಂಬರ್ 3, 2 ಮತ್ತೆ 11ಗೆ 13ಗೆ ಬಂದಿದೆ ಪ್ರೈಸು. ಈಗ ಯಾರು ಫಸ್ಟು ಸೆಕೆಂಡ್ ಯಾವುದು ಅಂತ ಹೇಳ್ತಾರೆ. ಎಕ್ಸಿಬಿಟ್ ನಂಬರ್ 005 which was also and our best of best Bengal for the day goes to ಯುವ ಪ್ರಪಂಚ. ಓಕೆ, ಯುವ ಪ್ರಪಂಚ ಬ್ರೋ. ನೋಡಿ ನಮ್ಮ ಸಬ್ಸ್ಕ್ರೈಬರ್ ಅಂತೆ, ಫಾಲೋವರ್ ಅಂತೆ. ನೋಡೋಣ ಇವ್ರದೇ ಕ್ಯಾಟ್ ಇದು. ಓ ಸರ್, ಏನ್ ಸರ್ ಹಿಂಗೈತೆ? ಏನ್ ಸರ್ ಹೆಸರು? ಹಾಯ್. ನಿಮ್ದು ಬ್ರೀಡ್ ಬಂದು ಮೈನ್ ಕೊಂಡ್ ಕಾಣಿಸ್ತಾ ಇದೆ ಸರ್. ಏನ್ ಸರ್ ಇದು ಈ ತರ ಫರ್ ಎಲ್ಲ ಇದೆಯಲ್ಲ, ಈ ತರ ಹೆಂಗ್ ಮೇಂಟೈನ್ ಮಾಡ್ತೀರಾ? ಸೊ ಫಸ್ಟ್ ಆಫ್ ಆಲ್ ನಮ್ ಗ್ರೂಮರ್ಗೆ ಥ್ಯಾಂಕ್ ಯು ಅಂತ ಹೇಳ್ಬೇಕು. ನಮ್ ಗ್ರೂಮರ್ ಇವರೇ ಅಂತ ಮೇಂಟೈನ್ ಮಾಡ್ತೀರಾ ಸರ್? ಸರ್ ಇವತ್ತು ಫರ್ ಎಲ್ಲ ತುಂಬಾ ಮೇಂಟೆನೆನ್ಸ್ ಕಾಸ್ಟ್ಲಿ. ಸರ್ ಬಂದ್ಬಿಟ್ಟು ತುಂಬಾ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡೋದು. ಸೊ ಅದು ನೋಡಿದ್ರೇನೆ ಗೊತ್ತಾಗ್ತೈತೆ. ಅದನ್ನ ಹೇಳ್ತೀನಿ, ನಿಮ್ದು ಗ್ರೂಮಿಂಗ್ ಸೆಕ್ಷನ್ ಅಲ್ಲಿ ಏನೇನ್ ಬರುತ್ತೆ ಸರ್? ಗ್ರೂಮಿಂಗ್ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಅವ್ನಿಗೆ ರೆಗ್ಯುಲರ್ ಬಾತ್, ಡ್ರೈ ಮತ್ತೆ ಡೈಲಿ ಹೇರ್ ಕೂಮ್ ಮಾಡ್ಲೇಬೇಕು ಅವ್ನಿಗೆ. ಎಷ್ಟು ದಿನಕ್ಕೆ ಒಂದ್ಸತಿ ಬಾತ್ ಮಾಡಿ ಸರ್? ಡೈಲಿ ಬಾತ್ ಬಂದ್ಬಿಟ್ಟು ವೀಕ್ಲಿ ಒನ್ಸ್ ಇಲ್ಲ 15 days ಒನ್ಸ್ ಮಾಡ್ಕೊಳ್ಬಹುದು. ಬಟ್ ಕೂಮ್ ಮಾತ್ರ, ಗ್ರೂಮಿಂಗ್ ಮಾತ್ರ ಡೈಲಿ ಮಾಡ್ಲೇಬೇಕಾಗುತ್ತೆ. ರೆಗ್ಯುಲರ್ ಕೂಮ್ ಬೇಕೇ ಬೇಕು ಇವನಿಗೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಫರ್ ಎಲ್ಲ ನಾಟ್ಸ್ ಆಗ್ಬಿಡುತ್ತೆ. ಹಾ ಬ್ರೋ. ಆಮೇಲೆ ಅದೇ ಅಷ್ಟ್ ಮಾತ್ರ ಅವನಿಗೆ ರೆಗ್ಯುಲರ್ ಬೇಕೇ ಬೇಕು. ಡೈಲಿ ಕೂಮ್ ಮತ್ತೆ ಅವನಿಗೆ ಬ್ಲೋ ಡ್ರೈ ಮಾಡ್ಲೇಬೇಕಲ್ವಾ? ಕೂಮ್ ಮಾಡ್ಲೇಬೇಕಾಗುತ್ತೆ. ಸ್ನೇಲ್ಸ್ ಎಲ್ಲ ಯಾವ ತರ ಕಟ್ ಮಾಡ್ತೀರಾ ಸರ್? ನೈಲ್ಸ್ ಎಲ್ಲ ಆಕ್ಚುಲಿ ಅವನಿಗೆ 15 days ಒನ್ಸ್, ಮಂತ್ಲಿ ಒನ್ಸ್ ಮಾಡ್ಕೊಂಡು ಎಲ್ಲದಕ್ಕೂ 15 days ಒನ್ಸ್ ಮಾಡ್ಲೇಬೇಕಲ್ವಾ ಸರ್? ಡಿವಾರ್ಮಿಂಗ್ ಎಲ್ಲ? ಡಿವಾರ್ಮಿಂಗ್ ಬಂದು ವೀಕ್ಲಿ, ಮಂತ್ಲಿ ಒನ್ಸ್. ಸರ್ ಇದನ್ನ ಹೆಂಗ್ ಮೇಂಟೈನ್ ಮಾಡ್ತೀರಾ ಸರ್ ನೀವು? ಸೊ ಅದೇ ನಾವು ಹೇಳ್ದಂಗೆ ಇದು ಮಂತ್ಲಿ ಒನ್ಸ್ ಡಿವಾರ್ಮಿಂಗ್ ನಡೆಯುತ್ತೆ. ಸ್ಪಾಟ್ ಆನ್ಸ್ ಯೂಸ್ ಮಾಡ್ತಿದೀವಿ. ಅದನ್ನ ಬಿಟ್ಟು ಪ್ರೀಮಿಯಂ ಫುಡ್, ಅದು ಫುಡ್ ಬಂದ್ಬಿಟ್ಟು ನಮ್ದೊಂದು ಬ್ರೀಡರ್ ಸ್ಪೆಷಲ್ ಮಿಕ್ಸ್ ಇದೆ. ಯಾವ್ದು ಸರ್? ನಿಮ್ದೇ ಓನ್? ಅಲ್ಲ, ನಮ್ ಬ್ರೀಡರ್ ಅವ್ರನ್ನ ಕಳ್ಸೋದು ನಮ್ಗೆ. ಬ್ರೀಡರೇ ಕಳಿಸ್ತಾರೆ? ಹೌದು. ಅವ್ರು ಎಷ್ಟು ಬೇಕಾಗುತ್ತೆ ಸರ್ ನಿಮ್ಗೆ ಫುಡ್ ಒಂದು ಮಂತ್ಗೆ? ಸೊ ಸದ್ಯಕ್ಕೆ ಇವನು 9 kg ತಿಂತಾ ಇದ್ದಾನೆ ಇವಾಗ. ಟೋಟಲ್ ಒಂದ್ ಮಂತ್ಗೆ 9 kg. ಅದು 800 ರೂಪಾಯಿ ಬರ್ತಾ ಇದೆ. ಅದು 1 kg. ಅದೇ ಹತ್ತತ್ರ 9,000 ಹಂಗ್ ಬರ್ತಾ ಇದೆ. ಅಲ್ಲೇ ಆಗೋಯ್ತು ಅದು. 9,000 7,200 ರೂಪಾಯಿ. ಅಲ್ಲ 9,000 ಅಲ್ಲ, 6,200. 6,000 ಚೇಂಜ್ ಹಂಗ್ ಬರುತ್ತೆ. ಸ್ವಲ್ಪ ಮ್ಯಾಥ್ಸ್ ಅಲ್ಲಿ ವೀಕ್ ಇದೀವಿ. ನಾನು ಅಷ್ಟೇ ಸರ್, ಪರವಾಗಿಲ್ಲ. ಸೊ ಅಲ್ಲ, ಎಲ್ಲ ಸೇರಿ ಒಂದ್ 10,000 ಬಂದ್ಬಿಡುತ್ತೆ ಸರ್ ಖರ್ಚು. ಅದ್ರಲ್ಲಿ ನೀವು ಜಾಯಿಂಟ್ ಸಪ್ಲಿಮೆಂಟ್ಸ್, ಒಮೆಗಾ ಎಲ್ಲ ಹಾಕ್ತಾ ಇದೀನಿ. ಪ್ರತಿಯೊಂದು ಯಾವ್ದು ಕೊಡ್ತೀರಾ ಅದಕ್ಕೆ? ಮೈಬ್ಯೂ ಸಪ್ಲಿಮೆಂಟ್ಸ್, ಜಾಯಿಂಟ್ 1,000 ಅಲ್ಲೇ. ಸೊ ಜಾಯಿಂಟ್ಸ್ಗೆ ಮತ್ತೆ ಹೇರ್ಗೆ ಮತ್ತೆ ಮಲ್ಟಿ ವಿಟಮಿನ್ಸ್, ಅದನ್ನ ಬಿಟ್ಟು ಪ್ರೋಬಯೋಟಿಕ್ಸ್ ಕೊಡ್ತಾ ಇದೀವಿ ನಾವು. ಪ್ರೋಬಯೋಟಿಕ್ ಯಾವ್ದು ಕೊಡ್ತೀರಾ ಸರ್? ಸರ್ ಪೆಕ್ಟಾಗ್ ಅಂತ ಒಂದಿದೆ. ಪೆಕ್ಟಾಗ್ ಬ್ರ್ಯಾಂಡ್ ಹೆಸರು, ಪ್ರಾಡಕ್ಟ್ ಹೆಸರು ಬೆನಿಬ್ಯಾಕ್ ಅಂತ. ಬೆನಿಬ್ಯಾಕ್. ಸೊ ಅದು ಕೇಳಿಸ್ಕೊಂತಿರೋರು ನೋಡಿ, ಮೇಂಟೈನ್ ಆಗ್ತಿದೆ ಅಂದ್ರೆ ರಿಸಲ್ಟ್ ಚೆನ್ನಾಗಿದೆ ಅಂತಂದ್ರೆ ಪ್ರಾಡಕ್ಟ್ ಚೆನ್ನಾಗಿರ್ಬೇಕು. ಹೌದು. ಸೊ ಅದೊಂದು. ಮತ್ತೆ ಅದನ್ನ ಬಿಟ್ಟು ಸರ್ ಅದೇ ಸರ್ ನಾರ್ಮಲ್ ಆಟನೇ. ಅವ್ನಿಗೆ ಇಂಟರಾಕ್ಟಿವ್ ಟಾಯ್ಸ್ ಇಷ್ಟ. ಯಾವೆಲ್ಲ ಟಾಯ್ಸ್ ಕೊಡ್ತೀರಾ ಸರ್? ಲೇಸರು ಮತ್ತೆ ಟೀಸರೇ ಅವ್ನಿಗೆ ಇಷ್ಟ ಅಷ್ಟೇ. ಮಕ್ಳ ಹತ್ರ ಎಲ್ಲ ಹೆಂಗಿರುತ್ತೆ? ತುಂಬಾ ಫ್ರೆಂಡ್ಲಿ. ಸೊ ಜನಕ್ ಪರ್ಸೆಪ್ಷನ್ ಇದೆ, ಇದು ನೋಡಕ್ ದೊಡ್ಡದು, ಸ್ವಲ್ಪ ಫೆರೋಷಿಯಸ್ ಆಗಿ ಕಾಣಿಸುತ್ತೆ. ಸರ್ ನನಗೆ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀನಿ. ಸೊ ಇದಕ್ಕೇನು ನಾನ್ ನೋಡಿದಷ್ಟು ಇದೆ ಫ್ರೆಂಡ್ಲಿಸ್ಟ್ ಕ್ಯಾಟ್ ನಾನ್ ಇಟ್ಕೊಂಡಿರೋದು. ಅದೇ 2-3 ಕ್ಯಾಟ್ಸ್ ಇದೆ ನನ್ನ ಫ್ರೆಂಡ್ಸ್ ಹತ್ರ, ತುಂಬಾ ಕ್ಯಾಟ್ಸ್ ಇದೆ. ಸೊ ನನ್ಗೆ ಅನ್ಸಿರೋದು ಬಿಹೇವಿಯರ್ ವೈಸ್ ಮತ್ತೆ ಇದನ್ನ ಏನ್ ಅನ್ಬೋದು ನೀವು, ಡಾಗ್ ಲೈಕ್ ಅಂತ ಅನ್ಬೋದು. ಅಂದ್ರೆ ತುಂಬಾ ನಾಯಿ ತರ ಆಡುತ್ತಿದ್ದು, ಮಾತ್ ಕೇಳುತ್ತೆ, ಟ್ರೈನ್ ಮಾಡ್ಬೋದು.
ಚೆನ್ನಾಗಿ ಟ್ರೈನ್ ಮಾಡ್ಬೋದು, ಸಿಟ್ ಮಾಡಕ್ ಟ್ರೈನ್ ಮಾಡ್ಬೋದು, ಕರ್ದಾಗ್ ಬರುತ್ತೆ, ನೇಮ್ ಟ್ರೈನಿಂಗ್ ಎಲ್ಲ ಮಾಡಿ ಎಲ್ಲ ಮಸ್ತಾಗಿ ಮಾಡ್ಬೋದು ಸರ್. ಫ್ಯೂಚರ್ ಏನ್ ವಯಸ್ಸು ಸರ್ ಇದ್ರದ್ದು? ಸರ್ ಇವಾಗ 8 months. ಹಾ, ಇನ್ನ ನೀವು 5 years ತನಕ ಒಂದ್ ಸ್ವಲ್ಪ ಬೆಳೆಯುತ್ತೆ. 4 to 5 years ತನಕ ಬೆಳೆಯುತ್ತೆ ಅಂತಾರೆ ಮೇನ್ ಕೋನು. ಮ್ಯಾಕ್ಸಿಮಮ್ ಹೈಟ್ ಎಷ್ಟು ಬರ್ಬೋದು? 16 inches ಬರುತ್ತೆ. ಬಿಡ್ತು ಲೆಂತ್ ಹಿಂಗ್ ಹೇಳ್ತಾ ಇದ್ದೀರಲ್ಲ, ಲೆಂತ್ ಸರ್ ಹತ್ತತ್ರ ಒಂದೊಂದ್ ಕ್ಯಾಟ್ ಎಲ್ಲ ಬಿಗ್ಗೆಸ್ಟ್ ಕ್ಯಾಟ್ ಬಂದ್ಬಿಟ್ಟು 4 feet ಹತ್ತತ್ರ ಇದೆ ಅನ್ಸುತ್ತೆ. ನೋಡಿರ್ತೀರಾ ನೀವು ಯೂಟ್ಯೂಬ್ ಅಲ್ಲಿ 8 ನಿಂತ್ಕೊಂತಾ ಇರುತ್ತೆ. ಹೌದು ಹೌದು. ಇದು ಬರುತ್ತಾ ಸರ್ ಅಷ್ಟು? ಗೊತ್ತಿಲ್ಲ ಸರ್, ನೋಡೋಣ ಹೆಂಗ್ ಬರುತ್ತೆ ಅಲ್ವಾ. ಅದು ಇವಾಗ ಹೇಳಕ್ ಆಗಲ್ಲ, ನಾವು ಮರಿ ಅಲ್ವಾ ಅವನು. ಸರ್ ನಿಮ್ದು ಏನಾದ್ರು ಸೇಲಿಂಗ್ ಏನಾದ್ರು ಇದ್ದು? ಇಲ್ಲ ಸರ್, ನಮ್ದು ಮೆಂಟರ್ಸ್ ನಮ್ ಬ್ರೀಡರ್ ಸೇಲ್ ಮಾಡ್ತಾರೆ. ನಿಮ್ಗೆ ಸೇಮ್ ಟೈಪ್ ಬೇಕಂದ್ರೆ ಇದೆ ಅವ್ರ ಹತ್ರ ಇವಾಗೇನು. ಅದನ್ನ ಬಿಟ್ಟು ಎಲ್ಲಾ ಕಲರ್ಸ್ ಇದೆ ಅವ್ರ ಹತ್ರ. ಸೊ ನಿಮ್ ಎಥಿಕಲ್ ಬ್ರೀಡರ್ಸ್ ಈ ತರ ನಿಮ್ಗೆ ಮೆಂಟರ್ಶಿಪ್ ಕೊಟ್ಟು ಒಳ್ಳೆ ಊಟ ಕೊಡ್ಬೇಕಂದ್ರೆ ನಮ್ ಬ್ರೀಡರ್ ಕಾಲ್ ಮಾಡಿ. ಅವ್ರ ಹೆಸರು ಸರ್? ಅವ್ರ ಹೆಸರು ಬಂದ್ಬಿಟ್ಟು ಇಬ್ರು ಇದಾರೆ ಸರ್, ಹರೀಶ್ ಮತ್ತೆ ಶಾಹಿರ್ ಅಂತ. ಸೊ ಹರೀಶ್ ಅನ್ನೋರು ಬಂದ್ಬಿಟ್ಟು UK ಇದಾರೆ, ಶಾಹಿರ್ ಅನ್ನೋರು ಬಂದ್ಬಿಟ್ಟು ಕೊಯಂಬತ್ತೂರಲ್ಲಿ ಇದಾರೆ. ಎಲ್ಲ ಬೇರೆ ಬೇರೆ ಕಡೆ ಇರೋದು. ಹೌದು. ಕಾಸ್ಟ್ ಕೂಡ ಮತ್ತೆ ಮೇಂಟೆನೆನ್ಸ್ ಹಂಗೆ ಇರುತ್ತೆ. ಒಂದ್ 10 to 15 ನೀವಂತೂ ಇಟ್ಕೊಂಡ್ಲೇಬೇಕು, ಆಸ್ಪತ್ರೆ ಖರ್ಚು ಅದು ಇದು ಅಂತ. ಇನ್ನ ನಾರ್ಮಲ್ ಅದನ್ನ ತಗೊಬೇಕು ಅಂದ್ರೆ 1.5 1.2 ಆಗುತ್ತೆ. ನೀವು ಮೆಂಟಲಿ ಸ್ಟೇಬಲ್ ಆಗಿದ್ದು ಸಾಕ್ತೀರಾ ಅನ್ನಂಗೆ ತಗೊಳ್ಳಿ. ಇಲ್ಲ ಬೇರೆ ತರ ತಗೊಂಡು ಯಾವ್ದೋ ಒಂದು ಫುಡ್ ಹಾಕ್ಬಿಟ್ಟು ಸಾಕ್ತೀರಾ ಅನ್ನಂಗೆ ಆಗಲ್ಲ. ಮತ್ತೆ ಈ ತರ ಮೇಂಟೈನ್ ಮಾಡ್ಬೇಕಂದ್ರೆ ಇವ್ರ ತರ ಗ್ರೂಮಿಂಗ್ ಕಲಿತಾ ಇರ್ಬೇಕು ನೀವು. ಸರ್ ಅವಾಗ ಮಾಡ್ತಾ ಇರಿ ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ. ನೀವು ನಿಮ್ದೇ ವಿಡಿಯೋಸ್ ಹಾಕ್ಬೋದು. ನಾವು ನಮ್ಮಂತವ್ರು ನೋಡಿ ಮನೇಲಿ ಬೇರೆ ಬೆಕ್ಕುಗಳಿಗೆ ನಾವು ಕಲಿತಾ ಇರ್ತೀವಿ ನೋಡಿ. ಮಾಡಿ ಸರ್. ಏನಾದ್ರು ಬೇರೆಯವ್ರಿಗೆ ಯಾರಾದ್ರೂ ಗ್ರೂಮಿಂಗ್ ಏನಾದ್ರು ಇದ್ರೆ ಮಾಡ್ಕೊಡ್ತೀರಾ? ಏನ್ ಸರ್ ನಿಮ್ಮ ಹೆಸರು? ಸರ್ ಮನೋಜ್ ಅಂತ ನನ್ನ ಹೆಸರು. ನಿಮ್ಮ ಇದು ನಂಬರ್ ಅಂತ ನಮ್ದು ಪೇಜ್ ನೇಮ್ ಇದೆ. ಇವ್ರದ್ದು ಪ್ರಾಣಿ ಪ್ರೇಮಿ ಅಂತ ಒಂದು ಪೇಜ್ ಇದೆಯಂತೆ. ಒಂದ್ಸತಿ ಯಾರ್ಯಾರು ನೋಡಿಲ್ಲ ನೋಡ್ಕೊಂಡು ಬನ್ನಿ. ಗೊತ್ತಾ ಸರ್? ಸರ್ ನನ್ನ ನಂಬರ್ ಬಂದು 9036973268. ಓಕೆ ಸರ್, ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್. ಅಗ್ರೆಸಿವ್ ಪೆಟ್ಟಿಂದ ಹಿಡಿದು ಕಾಮ್ ಡೌನ್ ಪೆಟ್ ತನಕ ನಾನು ಗ್ರೂಮಿಂಗ್ ಮನೆಗೆ ಹೋಗಿ ಮಾಡ್ಕೊಡ್ತೀರಾ ಇಲ್ಲ ನೀವು ಸರ್ವಿಸ್ ಇದೆ ನಮ್ದು ಶಾಪ್? ನೋಡಿ ಯಾರೆಲ್ಲ ಗ್ರೂಮಿಂಗ್ ಕೇಳ್ತಾನೆ ಇರ್ತೀರಾ ನನ್ನನ್ನು, ಅವರೊಂದು ಬೆಸ್ಟ್ ಇದಂತ ಹೇಳ್ಬೋದು. ಡೋರ್ ಸ್ಟೆಪ್ ಬಂದು ನಿಮಗೆ ಯಾವ ಥರ ಅಗ್ರೆಸಿವ್ ಇದ್ರು ನಮ್ದು ಅಗ್ರೆಸಿವ್ ಮುಟ್ಟಿದ್ರೆ ಕಚ್ಚುತ್ತೆ ಅಂತ ಅನ್ನೋರು ಕೂಡ ಮಾಡ್ತಾರೆ. ನಿಮ್ಮ ಮುಂದೆನೇ ಮಾಡ್ತಾರೆ. ಗ್ರೂಮಿಂಗ್ ಸೆಕ್ಷನ್ ಥರ ಕರ್ಕೊಂಡೋಗಿ ಒಳಗಡೆ ಮಾಡ್ಬಿಟ್ಟು ಬರಲ್ಲ, ನಿಮ್ಮ ಮುಂದೆನೇ ಮಾಡ್ಕೊಡ್ತಾರೆ. ಸರಿ ಸರ್, ಆಯಿತು. ಲೊಕೇಶನ್ ಬಾಲೇಶ್ವರ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ನಿಮ್ಮ ಹೆಸರು ಗೊತ್ತಾಗಿಲ್ಲ? ನನ್ನ ಹೆಸರು ಸುಹಾಸ್ ಅಂತ. ಸುಹಾಸ್, ಫಾಲೋ ಮಾಡ್ತಾ ಇದ್ದೀರಿ ಸರ್? ಆಯ್ತು ಸರ್. ಹಾಯ್ ನಮಸ್ತೆ ಸರ್, ನಿಮ್ಮ ಹೆಸರು? ಪವನ್ ಅಂತ ಹೇಳ್ಬಿಟ್ಟು. ಸರ್ ನಿಮ್ಮ ಬ್ರ್ಯಾಂಡ್? ಅವಂತಿ ಫಸ್ಟ್ ಅಂತ ಹೇಳ್ಬಿಟ್ಟು ನಮ್ಮ ಬ್ರ್ಯಾಂಡ್ ಹೆಸರು ಬಂದ್ಬಿಟ್ಟು. ಇದನ್ನ ಹೊಸ ಬ್ರ್ಯಾಂಡಾ ಸರ್? ಸರ್ ಹೊಸ ಬ್ರ್ಯಾಂಡ್ ಅನ್ನೋದಕ್ಕಿಂತ ನಮ್ಮದು ಬಂದ್ಬಿಟ್ಟು ಪೇರೆಂಟ್ ಕಂಪನಿ ಬಂದ್ಬಿಟ್ಟು ಅವಂತಿ ಫೀಡ್ಸ್ ಅಂತ ಹೇಳ್ಬಿಟ್ಟು. ದೇ ಆರ್ ಆಲ್ಮೋಸ್ಟ್ ಲೈಕ್ 40 ವರ್ಷದ ಹಳೆ ಕಂಪನಿ ಅದು. ನಾವು ಇವಾಗ ಪೆಟ್ ಕೇರ್ ಇಂಡಸ್ಟ್ರಿಗೆ ಬಂದ್ಬಿಟ್ಟು ಅವಂತಿ ಫೀಡ್ಸಿಂದ ಅವಂತಿ ಫಸ್ಟ್ ಅಂತ ಬಂದ್ಬಿಟ್ಟು 1 year ಆಗಿದೆ. ನಮ್ಮ ಬ್ರ್ಯಾಂಡ್ ಲಾಂಚ್ ಆಗಿ ಜನವರಿಗೆ ಲಾಂಚ್ ಆಯಿತು. ಓಕೆ ಸರ್, ಏನೆಲ್ಲ ಪ್ರೊಡಕ್ಷನ್ ಇದೆ? ಏನೆಲ್ಲ ನಮ್ಮದ್ರಲ್ಲಿ ಏನು ಅಂತಂದರೆ ನಾವು ಕಂಪ್ಲೀಟ್ಲಿ ಇಂಪೋರ್ಟಿಂಗ್ ಫ್ರಮ್ ಥೈಲ್ಯಾಂಡಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ಪ್ರಾಡಕ್ಟ್ನ. ಓಕೆ ಸರ್. ಪ್ರಾಡಕ್ಟ್ ಯಾವ ಥರ ಇರುತ್ತೆ ಅಂತಂದರೆ ವಿ ಹ್ಯಾವ್ ಎ ಫ್ಲೇವರ್ ಆಫ್ ಓಷನ್ ಫಿಶ್ ಆ್ಯಂಡ್ ಟೂನಾ ಇದೆ. ನೀವು ಕಂಪ್ಯಾರಿಟಿವ್ ವೈಸ್ ಬೇರೆ ಯಾವುದಾದ್ರು ಬೇರೆ ಕಾಂಪಿಟೇಟರ್ ನೋಡಿದ್ರೆ ನೀವು ಯಾರ್ದು ಟೂನಾ ಕಿಟನ್ ಫ್ಲೇವರ್ ಇಲ್ಲ. ಕಿಟನ್ ಫ್ಲೇವರ್ ಇಲ್ಲ, ಯಾರ್ದು ಇಲ್ಲ. ಅಂದರೆ ಲಿಮಿಟೆಡ್ ಸಿಗೋದು, ಲಿಮಿಟೆಡ್ ಸಿಗುತ್ತೆ. ಯಾಕೆಂತಂದ್ರೆ ಇವಾಗ ನಾವು ಫಸ್ಟ್ ಬಂದ್ಬಿಟ್ಟು ಓಷನ್ ಫಿಶ್ ಇಂದ ಬಂದ್ವಿ, ಆಮೇಲೆ ನಾವು ಇವಾಗ ಟೂನಾ ಲಾಂಚ್ ಮಾಡಿದ್ದೀವಿ. ಓಕೆ ಹೌದು. ನಮ್ಮದು ನೀವು ಕಂಪ್ಯಾರಿಟಿವ್ ವೈಸ್ ನಮ್ಮದು ಪ್ರೋಟೀನ್ ಕಂಟೆಂಟ್ ನೋಡ್ಕೊಂಡ್ಬಿಟ್ರೆ ನಮ್ಮದು ಆಲ್ಮೋಸ್ಟ್ ಲೈಕ್ 32% ಇದೆ. ಕ್ರೂಡ್ ಫ್ಯಾಟ್, ಪ್ರೋಟೀನ್ ಕಂಟೆಂಟ್ ಆಗಿರಲಿ ಫ್ಯಾಟ್ ಕಂಟೆಂಟ್ ಆಗಿರಲಿ 32% ಇದೆ. ನೀವು ಕಂಪೇರ್ ಟು ಬೇರೆ ನೋಡ್ಕೊಂಡ್ರೆ 26, 27, 30 ತನಕನೂ ಇದೆ. 27 ನೀವೇ ನೋಡಿದ್ರಲ್ಲ ಎಲ್ಲ ವಿಡಿಯೋದಲ್ಲಿ ನೋಡಿ. ಹೌದು. ಯಾಕೆ ಅಂತಂದರೆ ಇನ್ನೊಂದು ಏನಾಗುತ್ತೆ ಅಂದರೆ ನೀವು ಫ್ಯಾಟ್ ಕಂಟೆಂಟ್ ಎಷ್ಟು ಯೂಸ್ ಮಾಡಿದಷ್ಟು ನಿಮಗೆ ಮಸಲ್ ಗ್ರೋತ್ಗೆ, ಬೋನ್ ಡೆವಲಪ್ಮೆಂಟ್ಗೆ ತುಂಬ ಯೂಸ್ ಆಗುತ್ತೆ. ಹೌದು. ಏನಕ್ಕೆ ಅಂದರೆ ಫ್ಯಾಟ್ ಕಂಟೆಂಟು ನಿಮಗೆ ಒಮೆಗಾ 3, 6 ಇರೋದ್ರಿಂದ ಹೌದು ನಿಮಗೆ ಸ್ಕಿನ್ ಆ್ಯಂಡ್ ಫರ್ ಗ್ಲೋ ನಿಮಗೆ ಗೊತ್ತಿರುತ್ತೆ. ನಾನು ಎಲ್ಲ ಹೇಳ್ಕೊಂಡು ಕೊಟ್ಟಿರ್ತೀನಿ. ಅದು ಬೇಕು ಅಂದರೆ 3, 6 ಬೇಕೇ ಬೇಕು. ಅದು ಮೇನ್ ಇದರಲ್ಲಿ ಇದೆ. ಮತ್ತು ಇನ್ನೊಂದು ಡೈಜೆಷನ್ ಇರ್ಬೋದು, ಮತ್ತೆ ಬೋನ್ ಡೆವಲಪ್ಮೆಂಟ್ ಇರ್ಬೋದು, ಪ್ರತಿಯೊಂದು ಇದೆಯಲ್ಲ. ಇನ್ನೊಂದೇನಾಗುತ್ತೆ, ನಾವು ವಿಟಮಿನ್ಸ್ ಯೂಸ್ ಮಾಡೋದ್ರಿಂದ ಆಂಟಿ ಆಕ್ಸಿಡೆಂಟ್ ಮಿನರಲ್ಸ್ ಏನು ಯೂಸ್ ಮಾಡ್ತಾ ಇದೀವಿ ಅದರಿಂದ ನಮಗೆ ಸಸ್ಟೈನಬಿಲಿಟಿ ಚೆನ್ನಾಗಿರುತ್ತೆ. ಅಂದರೆ ಇರೋದು ಲೈಫ್ ಸ್ಪ್ಯಾನ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಇನ್ನೊಂದು ಲೈಕ್ ಏನಾಗುತ್ತೆ ಅಂತಂದ್ರೆ ನಿಮಗೆ ಇಮ್ಯೂನ್ ಸಿಸ್ಟಮ್ ಆಗಿರಲಿ, ಇಮ್ಯೂನ್ ಸಿಸ್ಟಮ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ನಿಮ್ಗೆ ಯೂಸ್. ಹೌದು, ಅದೇ ಮೇಯ್ನು. ಯಾಕೆಂದರೆ ಪ್ರತಿ ಸರಿ ನೀವು ಆಸ್ಪತ್ರೆಗೆ ಒಂದೊಂದು ವಾರ ಕರ್ಕೊಂಡು ಹೋಗೋ ಬದಲು ಬ್ರ್ಯಾಂಡ್ ಫುಡ್ ಒಂದು ಸ್ವಲ್ಪ ಚೆನ್ನಾಗಿರೋ ಫುಡ್ಗಳನ್ನ ತಗೊಂಡು ಹಾಕಿದ್ರೆ ನೀವು ಅಲ್ಲೇ ಸೇವ್ ಮಾಡ್ಬೋದು. ನಿಮ್ಗೆ ಇನ್ನೊಂದು ಹೇಳಬೇಕು ಅಂತಂದರೆ, ನಾವು ಥೈ ಯೂನಿಯನ್ನಲ್ಲಿ ನಮ್ಮದು ಅವಂತಿ ಫೀಡ್ಸ್ ಅಂತ ಹೇಳ್ಬಿಟ್ಟು 20% ಶೇರ್ಸ್ ಇದೆ. ನೀವು ಬೇರೆ ಕಾಂಪಿಟೇಟರ್ ಬ್ರ್ಯಾಂಡ್ ಯಾವ ಥರ ಅಂದರೆ OEM ಯಾವ ಥರ ಮಾಡ್ತಾರೆ ಅವ್ರಿಗೆಲ್ಲ ಮಾಡ್ಕೊಡೋರು ಬೇಕು ಅಂದರೆ ಥೈ ಯೂನಿಯನ್ ಅಂತಲೇ ಹೇಳ್ಬೋದು ನಿಮಗೆ. ಇನ್ನೊಂದೇನಂದರೆ ನಮಗೆ ಮ್ಯಾನುಫ್ಯಾಕ್ಚರರ್ಸ್ ಬಂದು R&D ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಬಂದು ಬ್ಲೂ ಫೆಲೋ ಅಂತ ಹೇಳ್ಬಿಟ್ಟು. ಇಟ್ಸ್ ಕಂಪ್ಲೀಟ್ಲಿ ಫ್ರಮ್ ಥೈಲ್ಯಾಂಡ್. ಅದರಿಂದ ಏನು ಅಡ್ವಾಂಟೇಜ್ ಆಗುತ್ತೆ ಅಂದರೆ ವಿ ಕ್ಯಾನ್ ಗೆಟ್ ಎ ಕ್ವಾಲಿಟಿ ಆಫ್ ಫುಡ್ ಸಿಗುತ್ತೆ. ಕ್ವಾಲಿಟಿ ಫುಡ್ ಸಿಗುತ್ತೆ. ನಮ್ಗೆ ಏನು ಇವಾಗ ಪ್ರೋಟೀನ್ ಕಂಟೆಂಟ್ಸ್ ಆಗಲಿ, ನೀವು ಇನ್ನೊಂದೇನು ಅಂತಂದರೆ ಇಂಪೋರ್ಟ್ ಮಾಡ್ಕೊಂಡ್ಮೇಲೆ ಮಾಯಿಶ್ಚರ್ ಕಂಟೆಂಟ್ ಕಮ್ಮಿ ಆಗುತ್ತೆ. ಬಟ್ ನಮ್ಮದು 10% ಮಾಯಿಶ್ಚರ್ ಕಂಟೆಂಟ್ ತುಂಬ ಚೆನ್ನಾಗಿದೆ. ಓಕೆ ಸರ್. ಮತ್ತೆ ಯಾವ್ಯಾವೆಲ್ಲ ಇದೆ ಸರ್ ನಿಮ್ಮ ಪ್ರಾಡಕ್ಟ್ಸ್ಗಳು?
400 ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ನಮ್ದು. ಇಲ್ಲಿಂದ 400 ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗಿ 1 kg 2.8 kg ಮತ್ತೆ 6.5 kg ತನಕ ಇದೆ ಸರ್. ಮತ್ತೆ ಇದು ಬಿಟ್ಟು ಇನ್ನೇನಿದೆ ಸರ್? ಸರ್ ನಾವು ಇವಾಗ ರೀಸೆಂಟಾಗಿ ಚಿಕನ್ ವಿಚ್ ವೆಜಿಟೇಬಲ್ಸ್ ಅಂತ ಹೇಳ್ಬಿಟ್ಟು ಡಾಗ್ ಫ್ಲೇವರ್ ಒಂದು ಲಾಂಚ್ ಮಾಡಿದ್ದೀವಿ. ಇಟ್ಸ್ ಕಮ್ ವಿತ್ ಲೈಕ್ 400 ಗ್ರಾಮ್ಸ್ ಸೇಮ್ 1 kg 2.8 kg 10-20 kgs ಇಂದ ಬರ್ತಾ ಇದೆ. ಆಲ್ಮೋಸ್ಟ್ ನಾವು ಬ್ಯಾಂಗ್ಳೂರ್ ಇವಾಗ ಕಂಪೇರ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಲೈಕ್ ನಾವು ಒಂದು 200 ಪೆಟ್ ಶಾಪ್ಸ್ ಅಲ್ಲಿ ಅವೈಲಬಿಲಿಟಿ ಇದೆ. ಓಕೆ ಸರ್. ಬೇರೆ ಹತ್ರ ನೋಡ್ಕೊಂಡು ಬಂದರೆ ಆಲ್ಮೋಸ್ಟ್ ನಾವು ಆಲ್ ಓವರ್ ಇಂಡಿಯಾದಲ್ಲಿ ಅವೈಲಬಿಲಿಟಿ ಇದೆ. ನಮ್ಮ ಡಿಸ್ಟ್ರಿಬ್ಯೂಷನ್ ಚಾನಲ್ 1 year ಇಂದ ತುಂಬ ಸಸ್ಟೈನಬಲ್ ಮಾಡಿಕೊಂಡು ಇವಾಗ ತುಂಬ ಚೆನ್ನಾಗಿ ಪ್ರಾಡಕ್ಟ್ ಪ್ಲೇಸ್ಮೆಂಟ್ ಮಾಡ್ಕೊಂಡು ಬಂದಿದ್ವಿ. ಆಫ್ ಟೇಕ್ ಕೂಡ ಆಗ್ತಾ ಇದೆ, ಯೂಸ್ಫುಲ್ ಆಗ್ತಾ ಇದೆ ತುಂಬ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಯ್ ಸರ್. Hi sir. ಸರ್, ಯುವರ್ ನೇಮ್? Salman from Pasha's Kitty Cattery. You can see. ನೋಡ್ಬೋದು ಪಾಶಾಸ್ ಕಿಟ್ ಕ್ಯಾಟರಿ ಅಂತ. ಸರ್, ನೀವಿರೋದು From Bangalore sir. ಬ್ಯಾಂಗ್ಳೂರು. She is a munchkin. She is the smallest breed. There is only 1 or 2 pieces in all over India. All over India. ಆಲ್ ಓವರ್ ಇಂಡಿಯಾ? Yeah, there is only 2 pieces. ಅಗ್ರೆಸಿವ್ ಆರ್? No, she is a very friendly. This is the only mother. There is only 2 pieces in all over India. ಓಕೆ. Is it tea cup size or pocket size? So this is a very smallest size. You can see the small size. ಸರ್, ಏಜ್ ಸರ್? She is 8 months old. 8 months. Yeah. His name is Mannat. ಮನ್ನತ್. Yeah. ಓಕೆ. ನೋಡ್ಬೋದು ಏನು ಫ್ರೆಂಡ್ಲಿ ಇದೆ ಅಂತ. Even we have the multiple breeds also. ಯಾವ್ಯಾವೆಲ್ಲ ಬ್ರೀಡ್ಸ್ ಇದೆ ಸರ್? Maine Coon, Bengal. ಇಲ್ಲಿದೆಯಾ ಸರ್ ಇಲ್ಲಿ? Maine Coon also. ಓಕೆ, ಇವೆಲ್ಲ ಇವರವೇನೆ ಕಂಪ್ಲೀಟ್ ಇವ್ರದ್ದು ಪಾಶಾಸ್ ಕಿಟ್ ಕ್ಯಾಟರಿ ಅಂತ, ಕಿಟಿ ಕ್ಯಾಟರಿ ಅಂತ. ಸರ್, ಡು ಯು ಸೆಲ್ ಸರ್? Yeah, we sell the kitten. ಸರ್, ಬೈ ದ ಕಾಂಟ್ಯಾಕ್ಟ್ ನೇಮ್? 7829 7829 00 75 75 01. ಓಕೆ ಸರ್. This is a Maine Coon. ಮೇನ್ ಕೂನ್. Yeah. ಓಕೆ ಸರ್. ಈಸ್ ಅಗ್ರೆಸಿವ್? No, it's a very friendly. ಲಾಂಗ್ ಟೈಲ್ ಇದು ನೋಡ್ಬೋದು, ಫುಲ್ಲು ಲಾಂಗ್ ಟೈಲ್ ಇದು. I'll show you the champion also. ಓಕೆ. ಚಾಂಪಿಯನ್ ಬೇರೆ ಇದೆಯಂತ ಇವ್ರ ಹತ್ರ. ನೋಡೋಣ ಯಾವುದು ಅಂತ. ಎಲ್ಲ ಯೂರಿನೇಟಿಂಗ್ ಪ್ಯಾಡ್ಸ್ ಹಾಕ್ಬಿಟ್ಟವ್ರೆ. And I will show you one also very rarest color, British Shorthair. ಬ್ರಿಟಿಷ್ ಶಾರ್ಟ್ ಹೇರ್ ಅಲ್ಲಿ This is the ಈ only ಕಲರ್ one piece ಎಕ್ಸಾಟಿಕ್. in all over India. This color. ಈ ಕಲರ್ ನಾನು ನೋಡಿಲ್ಲ. ಈ ಕಲರ್ ಬಂದು ಏನಂತಂದ್ರೆ ಇವ್ರು ಹೇಳ್ತಾ ಇರೋದು This is the ಆಲ್ only ಓವರ್ one ಇಂಡಿಯಾ color. ಒಂದೇ ಕಲರ್ ಇರೋದು. ಸರ್, ಫಾನ್ ಕಲರ್? No, this is the ceramic color, chocolate color. ಚಾಕ್ಲೇಟ್ ಕಲರ್. ಸೈಕ್ ಆಗಿದೆ ಗುರು ಇದು. ನೀಟಾಗಿ ಮೇಂಟೈನ್ ಮಾಡೋರೆಲ್ಲ. ಸರ್, ಇಟ್ ಈಸ್ ಮೋರ್ ಏರ್ ಫಾಲ್ ಆರ್ ಲೆಸ್? No, it's a less air fall. Less It's a less maintenance. They will be very friendly. ಕಂಪೇರ್ ಟು ಮೇನ್ ಕೂನ್? Compared to Maine Coons, Maine Coons are very friendly. All cats are the same only. It's not like a different. ಓಕೆ ಸರ್. It's like ಇಟ್ ಈಸ್ ಚಾಂಪಿಯನ್ ಸರ್? No, this is the first show for him. ಫಸ್ಟ್ ಶೋ. Yeah, he's ಸರ್, ಏಜ್ ಸರ್? He's a 1 year old. 1 year. Yeah. ಓಕೆ ಸರ್. I'll show the champion now. ಓಹೋ, ಇದಂತೂ ಸಖತ್ ಕಲರ್ಫುಲ್ ಬ್ಯೂಟಿಫುಲ್ ಆಗೈತೆ. He's the champion. ಚಾಂಪಿಯನ್. Now he has to become the grand champion. Only the two or three titles should be there. Okay. For the grand champion. His name is the Raftar. ರಫ್ತಾಲ್. Raftar. ಓಕೆ ಸರ್. ಸಖತ್ತಾಗಿದೆ ಇದು ಮಾತ್ರ. ಇದು He ಮೇನ್ is a very known as boy. ಸರ್? He is a very known as boy to the FCI. Oh. He has won almost 17 to 16 times best in show. Super sir. It is aggressive or not? No, he is a very friendly. Very friendly. Yeah. ಮುಟ್ಟಕ್ಕೆ ಭಯ ಆಗುತ್ತೆ ಪೂರ. ಇದು ಒಂಥರ ಮೈನ್ ಕೂರ್ ಅಂತ ನೋಡ್ರೆ Bengal has been gone to ಮುಟ್ಟಕ್ಕೆ the ಭಯ. ಬೆಂಗಾಲ್ ಕೆಟ್ ಸರ್? Bengal is on the ring. I'll show the Siberian. ನೆಕ್ಸ್ಟ್ ಚಾಂಪಿಯನ್ ತೋರಿಸ್ತವ್ರೆ. ಕಂಪ್ಲೀಟ್ಲಿ ಇವ್ರದ್ದು ಇಲ್ಲಿಂದ ಸ್ಟಾರ್ಟ್ ಆಗಿ 1 2 3 4 5 6 7. ಸರ್, ಹೌ ಮೆನಿ ಕ್ಯಾಟ್ಸ್? Almost 10 cats here. 10 cats. ಟೋಟಲ್ 10 ಕ್ಯಾಟ್. ಸರಿ, ವಾಟ್ ಇಸ್ ದಿಸ್ ಸರ್? Siberian. ಸೈಬೇರಿಯನ್ ಬ್ರೀಡ್ ಅಂತ. ಇದು ಏನ್ ಚೆನ್ನಾಗೈತೆ ಇದು. ಫುಲ್ಲು ಸಖತ್ತಾಗೈತೆ. ಅಯ್ಯೋ, ಸಿಕ್ಕಾಪಟ್ಟೆ ಸಖತ್ತಾಗೈತೆ ಇದು. ಇದ್ರದ್ದು ಬಾಲ ಆಗ್ಲೇ ಉದ್ದ ಐತೆ. ಸರ್, ವಾಟ್ಸ್ ಏಜ್ ಸರ್? This is 3 months old. 3 monthsಗೆ ಈ ತರ ಐತೆ ಏರ್ ಇದು. ಸರ್, ಡೂ ಯು ಹ್ಯಾವ್ ಎನಿ ಅಡಲ್ಟ್ ಫ್ರಮ್ ದಿಸ್ ಬ್ರೀಡ್? Yeah. ಸೈಬೇರಿಯನ್ ಅಡಲ್ಟ್ ನ ನೋಡೋಣ ಬನ್ನಿ ಈಗ. एक second. ಸೈಬೇರಿಯನ್ ಅಡಲ್ಟ್. This is a Siberian adult. ಓಕೆ, ಸೈಬೇರಿಯನ್ ಅಡಲ್ಟ್ ಇದು. ನೋಡಿ ಯಾವ ತರ ಇದೆ ಸರ್.
It is air fall or what? And the airfall will be there, but we should maintain daily. We should groom. There is something to take care. What are every the day. supplements you are giving, sir, for air fall? We are giving a Royal Canin. The boiled chicken will give you. Then, Boiled chicken. Yeah. Liver. Not liver, like boiled chicken. We'll mix with the gravy, cat food. ಚಿಕನ್ ಮಿಕ್ಸ್ ಮಾಡಿ ಕೊಡ್ತಾರೆ. ಇವರೆಲ್ಲ ನ್ಯಾಚುರಲ್ ಆಗಿ ಸಾಕೋದ್ರಿಂದ ಯಾವುದು ಪ್ರಿಸರ್ವೇಟಿವ್ ಫುಡ್ಸ್ನ ಯೂಸ್ ಮಾಡಲ್ಲ. Oh, Royal Canin will use. ರಾಯಲ್ ಕೆನೇನು ಅದು ಮಾಡ್ತೀರಾ, ಬೇರೆದೆಲ್ಲ ಮಾಡಲ್ಲ ತಾನೆ? ಗ್ರೇವಿ. Gravy will. I'll show you one more British Shorter. ಓಕೆ. ಇನ್ನೊಂದು ಬ್ರಿಟಿಷ್ ಶಾರ್ಟ್ ಇರುತ್ತೆ, ಅದೊಂದು ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ಇದನ್ನು ನೋಡಿದ್ರಿ ನೀವು, ಇಲ್ಲೊಂದಿರೋದು ಪಾರ್ಟಿಸಿಪೇಟ್ ಮಾಡಕ್ ಹೋಗೈತೆ. This is one British Shorter. ಬ್ರಿಟಿಷ್ ಶಾರ್ಟ್ ಹೇರ್. ಇಟ್ಸ್ ಆಲ್ಸೋ ರೇರ್ ಕಲರ್ ಸರ್. ರಫ್ತಾರ್. ಇದು ಬ್ರಿಟಿಷ್ ಶಾರ್ಟ್ ಹೇರ್. ಏನು ನೋಡ್ತಾ ಇದ್ದೀರಾ, ಇದು ಬ್ರಿಟಿಷ್ ಶಾರ್ಟ್ ಹೇರ್. ಸರ್ ವಾಟ್ಸ್ ಇಸ್ ನೇಮ್ ಸರ್? It's Chinky. ಚಿಂಟಿ. This is also one of the unique color. ಯೂನಿಕ್ ಕಲರ್, ಎಕ್ಸಾಟಿಕ್. Yeah. Exotic color. Okay, sir. So now these all cats are participating in this show. Oh, okay. And the one Bengal is on the ring. Oh, okay. ಇಷ್ಟು ಬಂದು ನೀವೇನು ನೋಡಿದ್ರಿ, ಇಷ್ಟು ಬಂದು ಪಾಶಾಸ್ ಕಿಟಿ ಕ್ಯಾಟರಿ ಅಂತ ಇವತ್ತು ನೋಡ್ಬೋದು. ಬ್ರೀಡ್ಸ್ಗಳು ಇದೆ, ಮತ್ತು ಇವರು ಕಾರ್ಡ್ ಇದೆ. ಇದು ಇವ್ರದ್ದು ಕಂಪ್ಲೀಟ್ಲಿ. ಅದಾದ್ಮೇಲೆ ಇವ್ರದ್ದು ನೋಡಿ ಇನ್ಸ್ಟಾಗ್ರಾಮಲ್ಲಿ ಇದೆ, ಯಾರಾದರೂ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ, ಸ್ಕ್ಯಾನ್ ಮಾಡಿ. ಬೇಕಿದ್ರೆ ನಿಮಗೆ ಯಾವೆಲ್ಲ ಬ್ರೀಡ್ಸ್ ಇದೆ ಪ್ರತಿಯೊಂದು ಫೋಟೋಸ್ ವೀಡಿಯೋಸ್ ಎಲ್ಲ ಇದರಲ್ಲಿ ಅವೈಲೇಬಲ್ ಇದೆ. Thank you. ಇವೆಲ್ಲ 99 ಹಿಡಿದು ಎಲ್ಲವೂ ಬರುತ್ತೆ. ಸೊ ಪಾರ್ಟಿಸಿಪೇಟ್ ಮಾಡೋರು, ನಾನು ನೆಕ್ಸ್ಟ್ ಪಾರ್ಟಿಸಿಪೇಟ್ ಮಾಡ್ತೀನಿ. ನಿಮ್ಮ ಆಶೀರ್ವಾದದಿಂದ ನೋಡೋಣ ಯಾವ ಥರ ಬರುತ್ತೆ. ಈಗ ಇಲ್ಲಿ ಪರ್ಷಿಯನ್ ಸೈಬೇರಿಯನು ಪ್ರತಿಯೊಂದು ಗಿಫ್ಟು ಕೊಡೋದು ಪ್ರೋಗ್ರಾಮ್ ನೋಡೋಣ ಬನ್ನಿ. ನೆಕ್ಸ್ಟ್ ಯಾವ ಥರ ಇದೆ ಅಂತ ಸಾಕಾಗೋಯ್ತು ನನಗಂತೂ. ಒಬ್ರೊಬ್ರ ಹತ್ರ ಮಾತಾಡಕ್ಕೆ 15 ನಿಮಿಷ ಆ ಬೆಕ್ಕುಗಳು ನೋಡ್ತಾ ಇದ್ರು. ಇದೇ ಫಸ್ಟ್ ಟೈಮ್ ಅನ್ಸ್ತಾ ಇಲ್ಲಿ ಬೆಂಗಾಲ್ Bengal cut. 177, 181, 183, What's the age, bro? 138, 40 and 42. So ಆಚೆ ಎತ್ತ ನೋಡಿ ಸರ್. Please bring your cat in ring number 2. ನಿಮಗೆ ಲೆಪರ್ಡ್ ಅಂತ ಇರಬಹುದು, ನಿಮಗೆ 6 ಕಾಣಿಸ್ತಾರೆ ನೋಡಿ. Exhibit number 101, 6 ತಿಂಗಳು. 144, 103, ಓಕೆ ಬಂದು ಥ್ಯಾಂಕ್ಸ್. 105. ನೋಡಿ ಸಖತ್ತಾಗಿದೆ. Exhibit number 165 is written. ವಾಟ್ಸ್ ಇಸ್ ನೇಮ್ ಸರ್? Sorry? ನೇಮ್? His name Bittu. ಬಿಟ್ಟು ಏಜ್ Exhibit number 20 is at your cat. See Bittu? ಬಿಟ್ಟು. Exhibitors, please pay attention. ಥ್ಯಾಂಕ್ ಯು ಸರ್. Indima, Siberian, Scottish Fold, exotic short. ಎಲ್ಲ ಬ್ರಿಟಿಷ್ ಶಾರ್ಟ್ ಹೇರ್. Please bring your cat in ring number ಬ್ರಿಟಿಷ್ ಶಾರ್ಟ್ ಹೇರ್. ಬ್ರಿಟಿಷ್ ಶಾರ್ಟ್ ಹೇರ್ ನೋಡ್ತಾ ಇದ್ದಲ್ಲ, ಇದು ಲೆಸ್ ಏರ್ ಫಾಲ್ ಅಂತ ಹೇಳ್ಬೋದು. ಮೇನ್ ಕುಂದ್ ನೋಡಿ ಏನು ಸೈಕ್ ಆಗೈತಿದೆ, ಇಲ್ಲೊಂದು ಸಖತ್ತಾಗೈತೆ. 46, ಈಗ ಸಖತ್ತಾಗಿದ್ದು ಪ್ಯಾಂಟಿಂಗ್ ಆಗ್ತೈತೆ ಪಾಪ. ಸ್ಟ್ರೆಸ್ಸಿಗೆ ಈ ಥರ ಆಗ್ತೈತೆ ಪಾಪ. ಅದಕ್ಕೆ ನೀರಿತ್ತು ಅಂದರೆ 181, 183, ಗೊತ್ತಾಗ್ತಿಲ್ಲ ಓನರ್ಗೆ ಏನು ಮಾಡಬೇಕು ಅಂತ. and 42. Please ಕಬ್ಬಿನ ring number 2. ಬೆಂಗಾಲ್ ಕ್ಯಾಟ್ ಸರ್? ಇಲ್ಲ, ಇಂಡಿಯನ್ ಸಾಕಾಗೈತೆ. Exhibit number 165 is collected. ಇದ್ರ ಮುಂದೆ ಯಾವುದು ಬರಲ್ಲ ಬಿಡ. ಎಲ್ಲವೂ ಅಯ್ಯೋ ಇವ್ರು ಹಣೆಗೂ ಸಾಕ. ಇದು ಬಿಡ್ರಿ, ಇದು ನಮ್ಮ ಹತ್ರ ಇತ್ತು ಅಂತ ಹೇಳ್ಬೋದು ಅಷ್ಟೇನೆ, ಇರಲಿಲ್ಲ. ಇದ್ದು ಲೈಫಲ್ಲಿ ಒನ್ ಟೈಮ್ ಆದ್ರೂ ನಿನ್ನ ಥರ ತಗೊಂಬಂದು ಸಾಕ್ತೀನಿ. ನೋಡ್ತಾ ಇರು, 47, 32, ಸಾಕ್ತೀನಿ. ಅವಳೆ ನಮ್ಮ ಪಿಂಕಿ ಥರ, ಅವಳೆ ಪಿಂಕ್. 34. Please get your cats in ring 3. ಏನು ಎಕ್ಸ್ಟ್ರೀಮ್ ಪಂಚಿದ್ಯಮ್ಮ ನೀನು? Question exhibitor. Exhibit number 101. ಅದು ಸಾಕ ನಿಂಗೆ ಲಿಟರ್ ಸ್ಯಾಂಡು? Exhibit number 177. ಪರ್ಷಿಯನ್ ಗುರು ಇವೆಲ್ಲ ಇಲ್ಲೂ ನೋಡ್ಬೋದು ನೀವು. ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ಯಾಟ್ಸ್ ಇದೆ, ಡಿಫ್ರೆಂಟ್ ವೆರೈಟೀಸ್ ಏನು ಬರಲ್ಲ. ಎಲ್ಲ ಪ್ಯಾಂಟಿಂಗ್, ಎಲ್ಲ ಪ್ಯಾಂಟಿಂಗ್. ಇಷ್ಟು ಕಂಪ್ಲೀಟ್ಲಿ ನಿಮಗೆ ಏನು ನೋಡ್ತಾ ಇದ್ದೀರಾ, ಇದೊಂದು ರೋ
ಈ ರೋ ಅಲ್ಲಿ ನಿಮಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಅಂದರೆ ಬೆಂಗಾಲ್ ಕ್ಯಾಟ್ ಇರ್ಬೋದು, ಸೈಬೇರಿಯನ್ ಇರ್ಬೋದು, ಪರ್ಷನ್ ಇರ್ಬೋದು. ಪರ್ಷನಲ್ಲಿ ಸಾಕಾದ ಮೇನ್ ಕೂನು ಅದು ಯಾವುದು ನಮ್ಮ ಮುಷ್ಣಿ ಥರನೇ ಐತೆ ಅದು. ನಾನು ಸುಮ್ಮನೆ ಕೊಟ್ಬಿಟ್ಟೆ ಬೇರೆಯವ್ರಿಗೆ, ನಾನೇ ಪಾರ್ಟಿಸಿಪೇಟ್ ಮಾಡ್ತಿರೋ ಶೋಗೆ. ಚೆನ್ನಾಗಿದೆ ನೋಡಿ ಆ್ಯಶ್, ಅದು ಸಾಕಾಗುತ್ತೆ. ಅರೆ ಪ್ಯಾಂಟಿಂಗ್ ಮಾಡ್ತಾ ಇದ್ದಾವೆ, ನೋಡ್ಕೊಂತ ಇಲ್ಲ ಅವ್ನು, ಸುಮ್ಮನೆ ಕೊಟ್ಬಿಟ್ಟು ನೋಡಿ. ನೆಕ್ಸ್ಟ್ ಲೆವೆಲ್ ಸಕಾದಾಗೈತಿದೆ. ಮೇಡಮ್ ಎಕ್ಸ್ಕ್ಯೂಸ್ ಮೀ ಮೇಡಮ್, ಅದೊಂದು ಸ್ವಲ್ಪ ಆಚೆ ತೆಗಿತೀರಾ? ಏನು ಸಾಕಾದಾಗೈತೆ. ಸ್ಟ್ರೀಮ್ ಪಂಚ್ ಇಲ್ಲೊಂದು ಜೊತೆ ಇವೆಲ್ಲ ಶಾರ್ಟ್ ಇರಿಸ್ಕೊಳ್ಳೋ ಎಲ್ಲ ಡಿಫ್ರೆಂಟ್ ಸಕ್ಕದಾಗಿರುತ್ತೆ. ಇವೆಲ್ಲ ನಮ್ಮ ಥರ ಒಂದೇ ಇಟ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಅಂತೀರ, ಆದರೆ ನಂದೇ ಸಕ್ಕದಾಗೈತೆ ಹೇಳ್ಬೇಕು ಅಂತ. ಹಾಯ್ ಬ್ರೋ, ಯಾವ್ದು ಬನ್ನಿ ಬ್ರೋ ಮಾತಾಡಿ. ನಿಮ್ದು ಅಪ್ಡೇಟ್ಸ್ ಎಲ್ಲ ನೋಡ್ತಾ ಇರ್ತೀರಾ? ನೋಡ್ತಾ ಇರ್ತೀನಿ. ಯೂಸ್ಫುಲ್ ಆಗ್ತೈತಾ? ಯೂಸ್ಫುಲ್ ಆಗ್ತಾ ಇದೆ. ಸರಿ ಹೆಂಗೆ ಇಟ್ಕೊಂಡೆ ಮತ್ತೆ. ಯಾವ್ದು ಬ್ರೋ ನಿಮ್ದು? ಬ್ರೋ ನಮ್ದು ಬಂದು ಟಾಟೆ ಟ್ಯಾಬಿ ಅಂತ. ಇದು ಏನ್ ಬ್ರೋ ಇದ್ರ ಏಜ್? ಇವಳು ಬಂದು 5 months ಬ್ರೋ. ಎಷ್ಟು ವರ್ಷದಿಂದ ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ? ನಾವು ಇವಾಗ ಫಸ್ಟ್ ಶೋ. ಇದೇ ಫಸ್ಟ್ ನೀವು ಬಂದಿರೋದು? ಏನ್ ಬ್ರೋ ಇವಾಗ ಶೋ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಏನೆಲ್ಲ ಬೇಕಿದೆ ಬ್ರೋ? ಮೇನು ಬಂದು ಕ್ಯಾಟಿಗೆ ಬಂದು ಫರ್ ಕ್ವಾಲಿಟಿ ಇರಬೇಕು ಬ್ರೋ. ಫರ್ ಇರಬೇಕು ಮೇನು, ಡಿಸಿಪ್ಲೈನು, ಬೇರೆಯವ್ರಿಗೆ ಹಾರ್ಮ್ ಮಾಡಬಾರ್ದು. ಓಕೆ, ಫುಲ್ ಡಿಸಿಪ್ಲೈನ್ ಆಗಿರ್ಬೇಕು ಕ್ಯಾಟು. ಜಜಸ್ ಹತ್ರ ನೀಟಾಗಿ ಇವಾಗ ಆಚೆ ಬಿಟ್ಟರು ಅದು ಓಡೋಗ್ಬಾರ್ದು ನೋಡಿ. ಇದಾ ನೋಡಿ, ನೀವು ಟಚ್ ಮಾಡಿದ್ರು ಅದು ಏನೋ ಹಾರ್ಮ್ ಮಾಡ್ತಾ ಇಲ್ಲ. ಹೌದು. ಮೇನ್ ಫರ್ ಕ್ವಾಲಿಟಿ, ಹೆಡ್ ರೌಂಡ್ ಶೇಪ್ ಪ್ರಾಮಿನೆಂಟ್ ಹೆಡ್, ಬ್ರಾಡ್ ಹೆಡ್ ಇರಬೇಕು. ಮತ್ತೆ ಫರ್ ಕ್ವಾಲಿಟಿ, ಫರ್ ನೀಟಾಗಿ ಮೇಂಟೈನ್ ಮಾಡಿರ್ಬೇಕು. ಫರ್ ಇರಬೇಕು. ಇದ್ರಿಗೆ ಹಿಂಗೆ ಇದು ಮಾಡ್ತಾರೆ ಅಂತ ಆಯ್ತಾ, ಅಜಿಲಿಟಿ ನೋಡ್ತಾರೆ ಯಾವ ತರ ಇದೆ, ಆಕ್ಟಿವ್ ಇದೆಯಾ ಇಲ್ವಾ, ಪ್ರತಿಯೊಂದು ಕೂಡ ಗಮನಿಸ್ತಾರೆ. ನೋಡಿ ಎಷ್ಟು ಆಕ್ಟಿವ್ ಐತೆ ಅಂತ. ಅದು ಮುಟ್ಟಿದ ತಕ್ಷಣ ಒಂದೊಂದು ಮುಟ್ಕೋ ಅಂತಿರ್ತವೆ ನೋಡಿ, ಆಕ್ಟಿವ್ ಆಗೈತೆ ಇದು. ಬ್ರೋ ನಿಮ್ಮ ಹತ್ರ ಯಾವ್ಯಾವ ಬ್ರೀಡ್ಸ್ ಇದೆ? ಬ್ರೋ ನಮ್ಮ ಹತ್ರ ಬಂದು ಡಾಗ್ಸ್, ನಾನು ಜಾಸ್ತಿ ಡಾಗ್ ಬ್ರೀಡರ್. ನಾನು ಯಾವ್ದು ಬ್ರೋ ಇದೆ? ನನ್ನ ಹತ್ರ ಬಂದು ಜರ್ಮನ್ ಶೆಪರ್ಡ್, ಲ್ಯಾಬು, ಶಿಟ್ಜು, ಮೂರದಲ್ಲೇ ಫೇಮಸ್. ಸಿಗ್ತಾ ಇರುತ್ತಾ ಮರಿಗಳು? ಬ್ರೋ ನನ್ನ ಹತ್ರ ಲ್ಯಾಬ್ ಬಂದು ನನ್ನ ಹತ್ರ ಯಾವಾಗ ಕಳಿಸಿ ಬ್ರೋ. ಯಾವ್ದಾನ ಇದ್ರೆ ನಮ್ಮ ಪೇಜ್ ಅಲ್ಲಿ ಪ್ರೊಮೋ ಇದು ಮಾಡಿ ಬ್ರೋ ಮಾಡೋಣ, ಕಳಿಸ್ತಾ ಇರ್ತೀನಿ. ಪರ್ಷನ್ ಕಿಟಾನಲ್ಲಿ ಬಂದು ಇದೊಂದಿದೆ. ಇದು ಫಾದರ್ ಬಂದು ಎಕ್ಸ್ಟ್ರೀಮ್ ಪಂಚ್ ಒಂದು ನನ್ನ ಹತ್ರ ಒಂದಿದೆ. ಹೌದಾ? ಜೆಡ್ ಬ್ಲಾಕ್. ಈ ಶೋಗ್ ಅಟೆಂಡ್ ಮಾಡಿಲ್ಲ ಅವನು, ತಂದಿಲ್ಲ. ಕಿಟನ್ ಬ್ಲಾಕ್ ಇರೋದು ಫುಲ್ ಜೆಡ್ ಬ್ಲಾಕ್ ಅವನು. ಬೇಕಾದ್ರೆ ನಿಮ್ಮ ಇನ್ಸ್ಟಾ ಪೇಜ್ ಅಲ್ಲಿ ಕಳಿಸಿ ಬ್ರೋ, ಪೋಸ್ಟ್ ಮಾಡ್ತೀನಿ. ಇದು ಫಸ್ಟ್ ಶೋ ನಾನು ಬಂದಿರೋದು ಕ್ಯಾಟ್ಸ್. ಓಕೆ, ನಾನು ನೆಕ್ಸ್ಟ್ ವರ್ಷ ಪಾರ್ಟಿಸಿಪೇಟ್ ಮಾಡ್ತೀನಿ. ಮಾಡಿ ಬ್ರೋ, ನಾವು ನೋಡ್ತಾ ಇರ್ತೀವಿ ನಿಮ್ದು ಯೂಟ್ಯೂಬ್. ನೋಡಿದಿರಲ್ಲ, ಅಪ್ಡೇಟ್ ಮಾಡ್ತಾ ಇರ್ತೀರಾ ಡಾಗ್ ಡಿಯೋಮ್ ಬಗ್ಗೆ ಎಲ್ಲ ನೋಡಿದೀನಿ ನಾನು. ಬೆಕ್ಕಿಂದು ಮಾಡ್ತೀನಿ. ನಾನು ಕನ್ನಡದವ್ರು ಯಾರು ಬೆಕ್ ಸಾಕಲ್ಲ ಅನ್ಕೊಂಡ್ಬಿಟ್ಟಿದ್ದೆ, ಇವತ್ತೇ ಗೊತ್ತಾಗ್ತಿರೋದು ನನಗೆ ಇಷ್ಟೊಂದು ಜನ ಬೆಕ್ ಸಾಕ್ತವ್ರ ಅಂತ. ಬ್ರೋ ನಿಮ್ಮ ಹೆಸರು? ನನ್ನ ಹೆಸರು ರೇವಂತ್ ಅಂತ ಬ್ರೋ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್? 7892063307. ಇನ್ ಕೇಸ್ ಯಾರಾದ್ರೂ ಪರ್ಸೆಂಟ್ ಕ್ಯಾಟ್ ಬೇಕು ಅಂತಂದ್ರೆ ಸ್ಟಡ್ ಸರ್ವಿಸ್ ಅವೈಲಬಲ್ ಇದೆ ನಮ್ಮ ಹತ್ರ. ಸರ್ವಿಸ್ ಇದೆ. ಕಿಟನ್ ಏನಂದ್ರೆ ಸ್ಟಡ್ ಬಂದಿ ಬ್ರೋ, ಡಿಪೆಂಡ್ಸ್ ಆನ್ ಫೀಮೇಲ್. ಯಾವ ತರ ಮೇಲ್ ಕೇಳ್ತಾರೆ. ಎಕ್ಸ್ಟ್ರೀಮ್ ಪಂಚ್ ಅಲ್ಲ, ನಿಮ್ ಸ್ಟಾರ್ಟಿಂಗ್ 5K ಬರುತ್ತೆ. ಓಕೆ. ನಮ್ಮ ಹತ್ರ ಹೆಂಗಂದ್ರೆ ಕ್ವಾಲಿಟಿ ಮೇಲೆ ಪ್ರೈಸ್. ನಮ್ಮ ಹತ್ರ ಬರೋರು ಪ್ರೈಸ್ ನೋಡಬಾರ್ದು, ಕ್ವಾಲಿಟಿ ಬೇಕಂದ್ರೆ ಒಳ್ಳೆ ಕ್ವಾಲಿಟಿ. ನೀವು 500 ರೂಪಾಯಿ 400 ರೂಪಾಯಿ ಮರಿನೇ ಸಿಕ್ಬಿಡುತ್ತೆ. ನಾನೇ ಹೇಳ್ಬಿಡ್ತೀನಿ, ನಿಮಗೆ ಬೇಕಿದ್ರೆ ಈ ತರ ಬ್ರೀಡ್ಗಳು ಯಾವತ್ತೂ ಸಿಗಲ್ಲ. ನನ್ನ ಹತ್ರನೂ ಕೇಳ್ತಿರ್ತೀರಾ, ಇವ್ರ ಹತ್ರ ಹೋಗಿ ಕೇಳೋದು ಏನ್ ಮಾಡ್ತಾರೆ ಅಂದ್ರೆ ಇವಾಗ ಗಲ್ಲಿಗೂ ಬ್ರೀಡಿಂಗ್ ಸ್ಟಾರ್ಟ್ ಮಾಡಿ ಎಲ್ಲ ಕಡೆ ಬ್ರೀಡಿಂಗ್ ಇದೆ. ಯಾವುದೋ ಒಂದು ಬಿಟ್ಬಿಟ್ಟು ಯಾವುದೋ ಒಂದು ಮಾಡ್ತಾರೆ. ನೀವು ಅದನ್ನ ನೋಡ್ಬಿಟ್ಟು 4,000 ಸಿಗುತ್ತಲ್ಲ, ನಿಮ್ಮ ಹತ್ರ ಯಾಕೆ ಜಾಸ್ತಿ ಅಂತೀರಾ? ಈ ಬ್ರೀಡ್ಗಳು ನಮ್ಮ ಹತ್ರ ಇರೋ ಬ್ರೀಡ್ಗಳು ನೀವು ನೋಡ್ಬೋದು ಯಾವ ತರ ಇದೆ ಅಂತ. ಮನೇಲಿ ಸಾಕೋದ್ಕೂ ಅಂಗಡಿಲಿ ಕೇಜಲ್ಲಿ ಸಾಕಿ ಮಾಡ್ಸೋದ್ಕೂ ಡಿಫ್ರೆನ್ಸ್ ಐತೆ ನೋಡಿ. ಇದೇನೆ ಅದು ಡಿಫ್ರೆನ್ಸ್ ಇಲ್ಲೇ ಗೊತ್ತಾಗುತ್ತೆ. ಮೇನ್ ಏನಂದ್ರೆ ಕ್ವಾಲಿಟಿ, ನಿಮ್ಗೆ ಒಳ್ಳೆ ಕ್ವಾಲಿಟಿ ಸಿಗಲ್ಲ. ಇದು ಫಸ್ಟ್ ರೌಂಡ್ ಅಲ್ಲಿ ವಿನ್ ಆಗಿದೆ. ಇದು ವಿನ್ ಆಯ್ತಾ? ರನ್ನರ್ ಅಪ್ ಸೆಕೆಂಡ್ ರೌಂಡ್ ಗೆ ಇದೆ ಅದು. And 53. Each winner carries a green. 53, 34, 27, 40. ಮೇಡಮ್ ಇಲ್ಲಿ ಏನೇನು ಟೆಸ್ಟ್ ಮಾಡ್ತಾ ಇದ್ದೀರಾ ಮೇಡಮ್? ಓಕೆ, ಸೊ ನನ್ನ ಹೆಸರು ಡಾಕ್ಟರ್ ರೋಜಾ ಫ್ರಮ್ ಸೆಸ್ನಾ ಲೈಫ್ ಲೈನ್ ವೆಟನರಿ ಹಾಸ್ಪಿಟಲ್ ಬ್ಯಾಂಗ್ಳೂರ್. ಸೊ ಇವತ್ತು ನಾವು ಇಲ್ಲಿ ಪ್ರೆಸೆಂಟ್ ಇರೋದು ಬಿಕಾಸ್ ಇಲ್ಲಿ ಇವೆಂಟ್ ನಡೀತಿದೆ. ಸೊ ಫಾರ್ ದ ಇವೆಂಟ್, ಸೊ ಬಿಫೋರ್ ಪಾರ್ಟಿಸಿಪೇಟಿಂಗ್ ದ ಇವೆಂಟ್ ನಾವಿಲ್ಲಿ ಪ್ರೀ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತೀವಿ. ಸೊ ಬೇಸಿಕಲಿ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿ ಎಲ್ಲ ವೈಟಲ್ಸ್ ನಾರ್ಮಲ್ ಇದೆನಾ,
ಚೆಕ್ ಮಾಡ್ತೀವಿ ಟೆಂಪ್ರೇಚರ್, ಹಾರ್ಟ್ ರೇಟ್, ಹೈಡ್ರೇಷನ್ ಲೆವೆಲ್ಸ್ ಎಲ್ಲ, ವೆದರ್ ದೇ ಆರ್ ಗುಡ್ ಟು ಗೋ ಹೆಡ್ ಆರ್ ನಾಟ್. ಸೊ ಸಮ್ ಬೇಸಿಕ್ ಏನಾದರೂ ಅಬ್ನಾರ್ಮಲಿಟೀಸ್ ಇದ್ದರೆ ವಿ ವಿಲ್ ಟೆಲ್ ದ ಪೆಟ್ ಪೇರೆಂಟ್ಸ್. ಫ್ರೀ ಹಾಂ, ಇಲ್ಲಿ ನಾವು ಮಾಡ್ತಿರೋದು ಫ್ರೀನೇ. ಪ್ರೀ ಸ್ಕ್ರೀನಿಂಗ್ ಟೆಸ್ಟ್ ಥರ ಇವೆಂಟಿಗೆ ಅಟೆಂಡ್ ಆಗೋಕ್ಕಿಂತ ಮುಂಚೆ ಪೆಟ್ ಹೆಲ್ದಿ ಇದೆನಾ ಅಂತ ಜಸ್ಟ್ ಸ್ಕ್ರೀನ್ ಮಾಡೋಕ್ಕಷ್ಟೇ. ಅಪಾರ್ಟ್ ಫ್ರಮ್ ದಟ್ ಚೆಕ್ ಮಾಡುವಾಗ ಏನಾದರೂ ಅಬ್ನಾರ್ಮಲಿಟೀಸ್ ಇದ್ದರೆ ವಿ ಇನ್ಫಾರ್ಮ್ ದ ಪೆಟ್ ಪೇರೆಂಟ್ಸ್. ಓಕೆ ಮೇಡಮ್. ಟಾರಿನ್ ಸಪ್ಲಿಮೆಂಟ್ಸು ಯಾರ್ಯಾರು ನೋಡ್ತಾ ಇದ್ದಾರೆ, ಇದು ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಕೊಡೋದಕ್ಕೆ, ಮತ್ತು ಇದು ಕಂಪ್ಲೀಟ್ಲಿ ವಿಟಮಿನ್, ಕ್ಯಾಲ್ಸಿಯಮ್, ಫಾಸ್ಫರಸ್. ನಾನು ಬೆಳಗ್ಗೆ ತನಕ ಒಂದು ವಿಡಿಯೋ ಮಾಡಿದ್ದೆ. ನಾವು ಫೀಡ್ ಮಾಡಲೇಬೇಕು. ನಾವು ಹಾಲು ಕುಡಿಸ್ತೀವಿ ಅಂದ್ರೆ ಅಮ್ಮ ಇದು ನಾವೇ ಫೀಡ್ ಮಾಡಲೇಬೇಕು. ಬರೋಣ, ಇದು ಇರಲೇಬೇಕಿದು ರಿಟರ್ನ್ ಮಿಲ್ಕ್ ರಿಪ್ಲೇಸರ್. ಯಾಕಂದ್ರೆ ಸಮ್ಟೈಮ್ಸ್ ಅವ್ರ ಅಮ್ಮ ಹೊತ್ತೋಗ್ಬಿಟ್ರೆ, ಇಲ್ಲ ಅಂದ್ರೆ ಸಮ್ಟೈಮ್ಸ್ ಅವ್ರ ಅಮ್ಮ ಹಾಲು ಕುಡಿಸಿದ್ರೆ ನಾವೇ ಫೀಡ್ ಮಾಡಬೇಕು. ಎವ್ರಿ 2 hours ಮಾಡಲೇಬೇಕು. ಒಂದೊಂದಕ್ಕೆ ಪ್ರೊಡ್ಯೂಸೇ ಆಗಲ್ಲ, ಅಂಥವಕ್ಕೆಲ್ಲ ನಾವು ಮಾಡಲೇಬೇಕು. ಹಾಯ್, ನಾನು ವಿನಯ್ ಅಂತ. ಲಾವಿಶ್ ಓಡರ್ ಕಂಟ್ರೋಲ್ ಲೈಕ್ ಕ್ಯಾಟ್ ಲಿಟರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಹೊಸ ಬ್ರ್ಯಾಂಡ್ ಸರ್? ಹೌದು, ಇದು ಇದು ಇಂಡಿಯನ್ ಬ್ರ್ಯಾಂಡೇನೆ. ಇದು ಯೂಶಲಿ ಚೈನಾದಿಂದ ಇಂಪೋರ್ಟ್ ಮಾಡ್ತಾರೆ, ಬಟ್ ಇದು ಗುಜರಾತಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಆ್ಯಂಡ್ ಮುಂಬೈಯಲ್ಲಿ ಪ್ಯಾಕ್ ಆಗುತ್ತೆ ಆ್ಯಂಡ್ ದೆನ್ ಡಿಸ್ಟ್ರಿಬ್ಯೂಟೆಡ್ ಅಕ್ರಾಸ್ ಇಂಡಿಯಾ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಯಾವ ಥರ ಸರ್ ಇದು? ಇದು ಸ್ಯಾಂಡ್ ಬೇಸ್ಡ್ ಕ್ಯಾಟ್ ಲಿಟರ್. ಇದು ದಿಸ್ ಇಸ್ ಸಿ ನೋಡಕ್ಕೆ ಸ್ಯಾಂಡ್ ತರ ಕ್ಲಂಪ್ ಆಗ್ತೈತೆ. ಅದೇ ನೋಡಿ, ಈಸಿ ಆಕ್ಸೆಸಿಬಲ್ ತರ. 5 seconds ಇಂದ ಕೆಳಗಡೆ ಲೈಕ್ ಕ್ಲಂಪ್ ಆಗುತ್ತೆ. ಅಂಡ್ ಓಡರ್ ಅಷ್ಟೇ. ಇದು ನೋಡಿ, ಕಾಫಿ ಸ್ಮೆಲ್, ಸ್ಟ್ರಾಂಗ್ ಕಾಫಿ ಸ್ಮೆಲ್ ಇರುತ್ತೆ. ಬಟ್ ಇದನ್ನ ಹಾಕಿದ್ರು ಇಟ್ ಇಸ್ ಬೆಸ್ಟ್ ಏನಂದ್ರೆ ಇದು ಇಂಪೋರ್ಟ್ ಮಾಡ್ದದೇ ಇರೋದ್ರಿಂದ ಬಹಳ ನೋಡಿ ಬೇಗ ಕ್ಲಂಪ್ ಸಿಕ್ಕಾಪಟ್ಟೆ ಫಾಸ್ಟ್ ಆಗುತ್ತೆ. ಅಂಡ್ ಸ್ಯಾಂಡ್ ಬೇಸ್ಡ್ ಇರೋದ್ರಿಂದ ಎಕ್ಸ್ಟ್ರಾ ಬಾಲ್ ಶೇಪ್ ಇಲ್ದಲೇ ಇರೋದ್ರಿಂದ ಅದು ಜಾಸ್ತಿ ಲೀಟರ್ ಖಾಲಿ ಆಗಲ್ಲ. ಇದೇನು ನೋಡ್ತಿದ್ದೀರಾ, ಇದು ಬಂದು ಬೆಂಗಾಲ್ ಕ್ಯಾಟು. ಇದೊಂದು 6 month ಓಲ್ಡು. ಬಟ್ ಪ್ರೈಸಸ್ ನೋಡ್ಬೋದು 1 2 3 4 5 6 7 ಇದೆ ಇದ್ರ ಟೋಟಲ್ಲು ಪ್ರೈಸಸ್ಸು. ಇದೊಂದು ಫೀಮೇಲ್ 2 years ಇದು ಮೇಲು. ಬಟ್ ಏನಂತಂದ್ರೆ 6 monthಗೆ ಇದು ಏನೇನೆಲ್ಲ ಪ್ರೈಸ್ ತಗೊಂಡಿದೆ ಅಂತಂದ್ರೆ ರಿಸರ್ವ್ ಬ್ರೀಡ್ ಅಂತ ತಗೊಂಡಿದೆ. ಅಂದ್ರೆ ಬೆಸ್ಟ್ ಆಫ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಕಿಟನ್ ಶೋಗೆ ರಿಸರ್ವ್ ಆಗಿ ಇಟ್ಕೊಂಡವ್ರೆ. ನೆಕ್ಸ್ಟ್ ಏನಂತಂದ್ರೆ ಸೆಕೆಂಡ್ ಪ್ರೈಸ್ ಬಂದೈತೆ ಯಾವ್ದ್ರಲ್ಲಿ, ಅಜಿಲಿಟಿ ಶೋ ಅಲ್ಲಿ. ಅದಾದ್ಮೇಲೆ ಕಿಟನ್ ರನ್ನರ್ ಅಪ್ ಕೂಡ ಆಗಿದೆ, ವಿನ್ನರ್ ಕೂಡ ಆಗೈತೆ. ಇಲ್ಲಿ ಕಿಟನ್ ವಿನ್ನರ್ ಆಗಿದೆ, ರನ್ನರ್ ಅಪ್ ಆಗಿದೆ. ಮತ್ತೆ ಅಂದ್ರೆ ಕಂಪ್ಲೀಟ್ಲಿ ಎಷ್ಟು ಶೋ ಅಲ್ಲಿ ನಡೀತೈತೆ ಅಂದ್ರೆ, ಇವಾಗ ಅಲ್ಲಿ ಏನ್ ನೋಡ್ತಾ ಇದ್ದೀರಾ ನೀವು, ಅಲ್ಲಿ ರೌಂಡರ್ಸ್ಗಳು ನಡೀತದೆ. ರೌಂಡ್ಸ್ ಆ ರೌಂಡ್ಸ್ ಅಲ್ಲಿ ಎಲ್ಲಾದ್ರಲ್ಲೂ ಡ್ರಾಪ್ ಮಾಡಿ ಎಲ್ಲಾದ್ರಲ್ಲೂ ಗೆದ್ಕೊಂಡು ಬಂದೈತೆ. ಇದು ರಿಸರ್ವ್ ಕ್ಯಾಟ್. ಏನು ರೋಬಸ್ಟ್ ಅಂದ್ರೆ ಇದೇನು ಸ್ಪೀಡ್, ಇದ್ರ ಸ್ಪೀಡ್ಗೆ ಇದು ಬೆಂಗಾಲ್ ಅಂತಂದ್ರೆ ನೋಡ್ಬೋದು ನೀವು. ಲೆಪರ್ಡ್ ಪ್ಯಾಟ್ರನ್, ಕಂಪ್ಲೀಟ್ಲಿ ಲೆಪರ್ಡ್ ಪ್ಯಾಟ್ರನ್. ಇನ್ನೊಂದು ನೋಡ್ತಾ ಇರ್ಬೋದು ನೀವು ಯಾವ ತರ ಐತೆ ಅಂತ. ಕಾಲ್ ನೋಡಿ, ಕೊಬ್ಬು. ಇಲ್ಲಿ ಅವ್ರೆ Number is 9742663365. So location is Richmond Town, Shantinagar. Total estimate is overall ಎಲ್ಲ ಬ್ರೀಡ್ಗೂ ಹೌದು, ಎಕ್ಸೆಪ್ಟ್ ಇಂಡಿಯನ್ ಬ್ರೀಡ್ಸ್. ಅಂದರೆ ಇದು ಏನು 100-200 ವೇರಿಯೇಷನ್. ಮತ್ತೆ ಲಾಸ್ಟ್ ಪಾರ್ಟಿಸಿಪೇಟ್ ಮಾಡಿ ನೀವು ಇಲ್ಲೇನಾದರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ 1350 rupees ರಿಜಿಸ್ಟ್ರೇಷನ್ ಆಗುತ್ತೆ. ಅದೊಂದು ಫಾರ್ಮ್ ಬರುತ್ತೆ, ಅದನ್ನು ಫಿಲ್ ಮಾಡಿ ನೀವು ಬರಬೇಕಾಗುತ್ತೆ. ನೆಕ್ಸ್ಟ್ ಟೈಮ್ ಬಂದಾಗ ನಾನು ಮಾಡ್ತೀನಿ ಫಿಲ್ಲು, ನೀವು ಫಿಲ್ ಮಾಡೋಕ್ಕೆ ನಾನು ನಿಮ್ಗೆ ಹೇಳ್ಕೊಂಡು ಕೊಡ್ತೀನಿ ಯಾವ ಥರ ಅಂತ. ನೋಡೋಣ, ನಮ್ಮ ಕ್ಯಾಟ್ನ ತರ್ತೀನಿ, ನೀವು ನನ್ನ ಫಾಲೋವರ್ಸ್ ನೀವು ಕೂಡ ಬರಬೇಕು. ನಮ್ಮ ಫ್ಯಾಮಿಲಿ ಅವ್ರದ್ದೇ ಒಂದು ದೊಡ್ಡದು ಮಾಡ್ಬಿಡೋಣ.
ಕಂಪ್ಲೀಟ್ಲಿ ಯುವ ಫ್ಯಾಮಿಲಿನೇ ಅಂತ ಅಂದ್ಬಿಟ್ಟು ಯುವ ಪ್ರಪಂಚ ಫ್ಯಾಮಿಲಿ ಅಂತಲೇ ಒಂದು ಲೈನ್ ನಿಲ್ಲಿಸ್ಬಿಡೋಣ ಬನ್ನಿ. ಈ ಥರ ಅಂದರೆ ಏನಂತಂದರೆ ಅವ್ರು ಮೇನ್ ನೋಡೋದು ಕಂಪ್ಲೀಟ್ಲಿ ಇದನ್ನು ನೋಡ್ತಾರೆ, ಫರ್ ನೋಡ್ತಾರೆ. ಅದಾದಮೇಲೆ ಇದನ್ನು ಮೇಂಟೆನೆನ್ಸ್ ನೋಡ್ತಾರೆ, ನೀವು ಯಾವ ಥರ ಮೇಂಟೆನೆನ್ಸ್ ಮಾಡಿದ್ದೀರಾ ಫರ್ನ ಅಂತ. ಅದಾದಮೇಲೆ ನೇಲ್ಸ್ ಕಟ್ ಮಾಡಿದ್ದೀರಾ. ಡಿಸಿಪ್ಲಿನ್ ಮೇನು ಏನಂತಂದರೆ ಡಿಸಿಪ್ಲಿನ್ ಏನಂತ ಇರುತ್ತಪ್ಪ ಅಂತ ನೀವು ಕೇಳೋದಾದರೆ ಬಿಟ್ಟರೆ ಓಡೋಗಬಾರ್ದು. ಆಮೇಲೆ ಅಲ್ಲಿರೋಂಥ ಜಡ್ಜಸ್ಗಳನ್ನ ನೋಡಿ ಕಚ್ಚಕ್ಕೆ ಹೋಗಬಾರ್ದು, ಇಲ್ಲಾಂದರೆ ಪರ್ಚಕ್ಕೆ ಹೋಗಬಾರ್ದು, ಸರಿನಾ? ಇಷ್ಟು. ಅದಾದಮೇಲೆ ಅವರು ಇಂಟ್ರ್ಯಾಕ್ಟ್ ಮಾಡ್ತಾರೆ, ಅಂದರೆ ಅದು ಇದು ಟಾಯ್ಸ್ ಕೊಟ್ಟು ಆಟ ಆಡಿಸ್ತಾರೆ. ಅಲ್ಲೇನಾಗುತ್ತೆ, ಟಾಯ್ಸ್ ಕೊಟ್ಟು ಆಟ ಆಡಿಸಿದಾಗ ನೀಟಾಗಿರಬೇಕು. ಅಲ್ಲೇನಾದರೂ ಜಾಸ್ತಿ ಆಗಿ ಎಗರಾಡಿದ್ರೆ ಅಲ್ಲಿ ಡಿಸ್ಕ್ವಾಲಿಫೈ ಮಾಡ್ತಾರೆ. ಆರಾಮಾಗಿ ಮಾಡಿಸ್ಬೋದು. ನಂದು ತಂದಿರೋ ನಂದು ಗೆಲ್ಲೋದೇನೋ ನನಗೆ ಗೊತ್ತಿಲ್ಲ, ಬಟ್ ಟ್ರೈ ಮಾಡಬೇಕು ನಾವು. ನೆಕ್ಸ್ಟ್ ವರ್ಷದ ಒಳಗಡೆ ನೆಕ್ಸ್ಟ್ ಸತಿ ಇದೇ ಶೋ ಅಲ್ಲೇ ನಾವು ಬಂದು ಒಂದು ಪ್ರೈಸ್ ಆದರೂ ಗೆಲ್ಲಬೇಕು. Announcing results of classic long hair runner up goes to exhibit number 97 and premier adult winner goes to exhibit number 99. Our reserve best of breed is exhibit number 97. So welcome. What a good day it is, and you'll have this good atmosphere wherever you'll get a lot of stalls are over here. We are from Nestle and we have our products for the cats. It's highly R&D products, you can always try. We have got Felix for the wet fruit, you can see. And for the dry we have Friskies. There is also diversification for the kitten and the adults. You have kitten specifically 0 to 12 months and adult after 12 months. So as well we do have products from Felix. This is wet food. This is for kitten as well as the adult food. So this is all from things. A lot of SKUs are coming in near future. So like what ಸೊ ನೋಡಿದ್ರಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ತುಂಬ ಸ್ಯಾಂಪಲ್ ಫುಡ್ಸ್ ಕೊಟ್ಟರು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟೊಂದು ಕೊಡ್ತಾರೆ ಅಂತ. ಜೊತೆಗೆ ನಾನೊಂದು 75 kg ಲಿಟರ್ ಸ್ಯಾಂಡ್ ತೊಗೊಂಡೆ. ಜೊತೆಗೆ ಅವರೊಂದು 4 kg ಫ್ರೀ ಕೊಟ್ಟರು. ಮತ್ತು ಇನ್ನೊಂದು ಕಾರ್ನಿವಲ್ ಫುಡ್ಸು ಪ್ರತಿಯೊಂದು ಫುಡ್ಡು ಒಂದು ಸ್ವಲ್ಪ ಕೊಟ್ಟರು. ರೂಲ್ಸು ಮತ್ತು ಏನೋ ಕೊಟ್ಟಿಲ್ಲ ಅಷ್ಟೇ. ಪರವಾಗಿಲ್ಲ, ಎಷ್ಟೋ ಪರವಾಗಿಲ್ಲ. ಒಂದು 10 ದಿನಕ್ಕಾಗೋಷ್ಟು ಊಟ ಆಯಿತು ಬೆಕ್ಕಿಗೆ. ನಾಯಿಗೆ ಕೊಡ್ತೀನಿ, ಮನೆ ಹತ್ರನೇ ಕಳಿಸ್ತೀನಿ ಅಂತ ಸ್ವಲ್ಪ ಜನ ಹೇಳಿದ್ರು. ಪರವಾಗಿಲ್ಲ, ಕಳಿಸ್ಲಿ. ಸ್ವಲ್ಪ ಖುಷಿ ಆಯಿತು. ಈ ವಿಡಿಯೋ ನೋಡಿ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.